ಪೂಜೆಗೆ ಹೂವನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಶ್ರೀ ಗಣೇಶನ. ಧನ್ಯವಾದಗಳು. ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾರಂಭಿಸಿದ್ದೇವೆ. ಧನ್ಯವಾದಗಳು ಭುವಿ. ನಿತ್ಯ ಪಂಚಾಂಗವನ್ನ ಓದಬೇಕು ಅಂತ ಶ್ರೀ ನಾಗರಾಜ ಉಪ್ಪಂಗಳ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ. ಇಂದಿನ ತಿಥಿ ನವಮಿ, ವಾರ ಮಂದ ಅಥವಾ ಸ್ಥಿರವಾರ. ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಂತ ಸ್ವಾಗತ ನಡೆಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರಾಜಣ್ಣ. ನಾವು ಸೇರಿಕೊಂಡ ವಿಷಯ ಇವತ್ತು ಈ ಮೊದಲು ಹೇಳಿದಂತೆ ಕರಾಟ ವಿಶ್ವ ವೆಬಿನಾರ್ ಸರಣಿಯ 21ನೆಯ ದಳ. ಇಂದು ಆಧುನಿಕತೆಯ ಗುಂಗಿನಲ್ಲಿ ನಮ್ಮಿಂದ ನಶಿಸಿ ಹೋಗುತ್ತಿರುವ ಮಾನವೀಯ ಮೌಲ್ಯಗಳ ಸಂರಕ್ಷಣೆ ಸಾಧ್ಯವೇ? ಸಾಧ್ಯವಿದ್ದಲ್ಲಿ ಅದು ಹೇಗೆ ಮತ್ತು ಯಾವ ರೀತಿಯಲ್ಲಿ ಎನ್ನುವಂತಹ ಒಂದು ಸೂಕ್ಷ್ಮ ಮತ್ತು ಅನನ್ಯ ವಿಷಯದ ಕುರಿತು ನಮ್ಮೊಂದಿಗೆ ಇವತ್ತು ಮಾತನಾಡಲಿಕ್ಕಿದ್ದಾರೆ ಶ್ರೀ ಮೋಹನ ಭಟ್ ಪಟ್ಯಮೂಲೆ ಇವರು. ಒಂದಷ್ಟು ಅವರ ಬಗೆಗಿನ ವಿವರಗಳನ್ನು ನಾನು ಕೊಟ್ಟು ಅನಂತರ ಅವರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತೇನೆ. ಅವರ ಬಗೆಗಿನ ಒಂದಷ್ಟು ವಿವರಗಳು ಇಂತಿವೆ. ಅವರ ನಿಜ ನಾಮಧೇಯ ಶ್ರೀಕೃಷ್ಣ ಭಟ್ ಪಟ್ಯಮೂಲೆ. ಬಾಲ್ಯದಿಂದಲೇ ಮೋಹನ ಮೋಹನ ಮೋಹನಣ್ಣ ಅಂತ ಕರೆದು ಈಗ ಎಲ್ಲರೂ ಮೋಹನ ಎಂದೇ ಕರೆದು ಅವರು ಮೋಹನ್ ಭಟ್ ಪಟ್ಯಮೂಲೆ ಅಂತ ಚಿರಪರಿಚಿತರು. ಶ್ರೀಕೃಷ್ಣ ಭಟ್ ಪಟ್ಯಮೂಲೆ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಅವರ ಪರಿಚಯ ಆಗ್ಲಿಕ್ಕಿಲ್ಲ. ಪಟ್ಯಮೂಲೆ ಅಚ್ಯುತ ಭಟ್ ಮತ್ತು ರತ್ನಾವತಿ ದಂಪತಿಗಳ ಕೊನೆಯ ಮಗ ಮೋಹನಣ್ಣ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗಡಿನಾಡು ಪಾಣಾಜೆಯ ಆರ್ಲಪ್ಪದವು ಶಾಲೆಯಲ್ಲಿ ಮುಗಿಸಿಕೊಂಡು ಅನಂತರ ತಮಿಳುನಾಡಿನ ಕೊಯಮತ್ತೂರು ಮತ್ತು ಕಾಂಚೀಪುರಂನಲ್ಲಿ ವೇದಾಭ್ಯಾಸ ಮಾಡುತ್ತಿದ್ದರು. ಈ ಸಂದರ್ಭ ಪಾಠಶಾಲೆಯ ಬಿಡುವಿನ ವೇಳೆಯಲ್ಲಿ ಚೆನ್ನೈಯ ಮೈಲಾಪುರ ಸಂಸ್ಕೃತ ಕಾಲೇಜಿನ ವತಿಯಿಂದ ನಡೆಸುತ್ತಿದ್ದ ಹಲವು ಸಂಸ್ಕೃತ ವಿಷಯಗಳನ್ನು ಅಭ್ಯಸಿಸಿ ಪ್ರಾಕ್ ಶಿರೋಮಣಿ ಎನ್ನುವಂತಹ ಪರೀಕ್ಷೆಯಲ್ಲೂ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿದರು. ಅನಂತರ ಮುಂದೆ ಬಡಕೆಕೆರೆ ಗೋವಿಂದ ಭಟ್ಟರ ಅಲ್ಲಿ ಕೇರಳೀಯ ತಂತ್ರಶಾಸ್ತ್ರ ಅಧ್ಯಯನವನ್ನ ಯಶಸ್ವಿಯಾಗಿ ಪೂರೈಸಿದರು. ತೀರ್ಥರೂಪರಾದಂತಹ ಪಟ್ಯಮೂಲೆ ಅಚ್ಯುತ ಭಟ್ಟರ ಪೌರೋಹಿತ್ಯ ಮನೆತನದ ಜವಾಬ್ದಾರಿಯನ್ನು ಮೋಹನಣ್ಣ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ನೆಚ್ಚಿನ ಹವ್ಯಾಸ ಕೃಷಿ ಚಟುವಟಿಕೆ ಮತ್ತು ಶೈಕ್ಷಣಿಕ ವಿಷಯ. ಕೃಷಿ ಅಂತ ಬಂದಾಗ ಕಳೆದ ವರ್ಷ ಇರಬೇಕು ಅವರ ಕಟ್ಟ ಮತ್ತು ಅವರು ನೀರು ಸಂಗ್ರಹಿಸುವಂತಹ ವಿಷಯದ ಬಗ್ಗೆ ಸ್ಥಳೀಯ ನ್ಯೂಸ್ ಪೇಪರ್ ಅಲ್ಲಿ ಒಂದೆರಡು ವಿವರವಾದಂತಹ ವಿವರಗಳು ಬಂದಿದ್ದು. ಓಕೆ, ಸೊ ಅದು ಒಂದು ಮಾಹಿತಿಗಾಗಿ ಅಷ್ಟೇ. ಅವರು ಕೃಷಿಯನ್ನ ಹೆಚ್ಚು ಪ್ರೀತಿಯಿಂದ ಮಾಡ್ತಾರೆ ಅನ್ನುವಂತ ಒಂದು ವಿಷಯ. ಇದರ ಜೊತೆಗೆ ಊರಿನ ಒಂದೆರಡು ಸರ್ಕಾರಿ ಶಾಲೆ ಮತ್ತು ಗ್ರಾಮೀಣ ಅನುದಾನಿತ ಶಾಲೆಗಳ ಆಡಳಿತ ಮಂಡಳಿಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನಮ್ಮೂರಲ್ಲೇ ಅಥವಾ ನಾವಿರುವ ಪ್ರದೇಶಗಳಲ್ಲೇ ಸಿಗುವಂತಾಗಬೇಕು ಅನ್ನುವಂತಹ ಒಂದೊಳ್ಳೆಯ ಆಶಯದೊಂದಿಗೆ ತನ್ನ ಪೌರೋಹಿತ್ಯ ಮತ್ತು ಕೃಷಿಯಿಂದ ಬರುವಂತಹ ಸಂಪಾದನೆಯ ಒಂದಂಶವನ್ನು ಅದಕ್ಕಾಗಿ ತಪ್ಪಿಲ್ಲದೆ ಚಾಚು ತಪ್ಪದೆ ಸದ್ವಿನಿಯೋಗಿಸುತ್ತಿರುವಂತಹ ಸಜ್ಜನರು ನಮ್ಮ ನಡುವಿನ ಪಟ್ಯಮೂಲೆ ಮೋಹನಣ್ಣ. ಪತ್ನಿ ಶ್ರೀಮತಿ ಲತಾ, ಮಕ್ಕಳು ಅನಿರುದ್ಧ, ಅರ್ಚನಾ, ವಂದನಾ ಇರುವಂತಹ ಸಂತೃಪ್ತ ಕುಟುಂಬ. ಇನ್ನು ತಡ ಮಾಡುವುದಿಲ್ಲ, ಇಂದಿನ ವಿಷಯವನ್ನ ಜನರೆದುರು ಅಥವಾ ಇಲ್ಲಿ ನೆರೆದಿರುವಂತಹ ಬಂಧುಗಳೆಡರು ಇಡುವಂತೆ ಮೋಹನಣ್ಣನವರಲ್ಲಿ ಕೇಳಿಕೊಳ್ಳುತ್ತಾ ವೇದಿಕೆಯನ್ನ ಮೋಹನಣ್ಣನವರಿಗೆ ಹಸ್ತಾಂತರಿಸುತ್ತಿದ್ದೇನೆ. ಮೋಹನಣ್ಣ, ದಯವಿಟ್ಟು ನಿಮ್ಮ ಮಾತು ನಾವು ಕೇಳಲು ಉತ್ಸುಕರಾಗಿದ್ದೇವೆ. ನಮೋ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಭ್ಯೋ ನಮಃ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಂ ಉಪಕ್ರಮೆ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ
ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಃ ಸನ್ನಿಧಿಂ ಕ್ರಿಯಾತ್. ಸುರಾಸುರಾ ಸೇವಿತ ಪಾದ ಪಂಕಜ ಕರೇ ವಿರಾಜತ್ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ. ನಮಸ್ಸಭಾಭ್ಯಃ ಸಭಾಪತಿಭ್ಯಶ್ಚ. ಶ್ರೋತೃವರ್ಗದಲ್ಲಿರುವ ಕರಾಡ ಬಂಧುಗಳೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಮೊತ್ತ ಮೊದಲಿಗೆ ಸಲ್ಲಿಸ್ತೇನೆ. ವಿಶ್ವ ಕರಾಡ ಎಂಬ ಉದಾತ್ತ ಚಿಂತನೆಯ ಹೊಸ ಪರಿಕಲ್ಪನೆಯೇ ನಮ್ಮೆಲ್ಲರ ಮೈ ಮನಗಳನ್ನು ಪುಳಕಿತಗೊಳಿಸುವಂತಹ ಒಂದು ವಿಶೇಷತೆಯನ್ನು ಹೊಂದಿದೆ ಎಂದು ನನಗನಿಸ್ತಾ ಇದೆ. ಮತ್ತು ವಿಶ್ವದೆಲ್ಲೆಡೆ ಯಾವುದೇ ಮೂಲೆಯಲ್ಲಿರುವ ಕರಾಡ ಬಂಧುಗಳಾದ ನಿಮ್ಮೆಲ್ಲರನ್ನು ಬಟ್ಯ ಮೂಲೆಯಲ್ಲಿಯೇ ಕುಳಿತು ಈ ವೆಬಿನಾರ್ ಸರಣಿಯ 21ನೆಯ ಆವೃತ್ತಿಯ ಮೂಲಕ ಕೆಲ ಹೊತ್ತು ನಿಮ್ಮೊಂದಿಗೆ ಸಂವಹನ ನಡೆಸುವಂತಹ ಸುಯೋಗ ಇಂದು ನನ್ನ ಪಾಲಿಗೆ ನಾಗರಾಜಣ್ಣ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣರಾದಂತಹ ಉಪ್ಪಂಗಳ ನಾಗರಾಜಣ್ಣ, ಅದೇ ರೀತಿಯಾಗಿ ಅವರ ಬಳಗದ ಎಲ್ಲರಿಗೂ ಕೂಡ ಪ್ರಥಮತಃ ವಂದನೆಗಳನ್ನು ಸಲ್ಲಿಸುತ್ತಾ ಈ ಆವೃತ್ತಿಯ ವಿಷಯದ ಕುರಿತು ಮುಂದುವರಿತೇನೆ. ಹಾಗೂ ಇಂದು ವಿಶ್ವ ಮಹಿಳಾ ದಿನಾಚರಣೆ ಕೂಡ. ಶ್ರದ್ಧೆಯ ಮಾತಾ ಭಗಿನಿಯರಿಗೆಲ್ಲ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೂಡ ಮೊದಲಾಗಿ ಕೋರುತ್ತಾ, ಇಂದಿನ ವಿಷಯ ಆಧುನಿಕತೆಯ ಗುಂಗಿನಲ್ಲಿ ನಮ್ಮಿಂದ ಅಂದ್ರೆ ನಮ್ಮ ಸಮಾಜದಿಂದ ನಶಿಸಿ ಹೋಗುತ್ತಿರುವಂತಹ ಮಾನವೀಯ ಮೌಲ್ಯಗಳ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡಬಹುದು ಎಂಬ ಕುರಿತಾಗಿ. ಇದೊಂದು ಪ್ರಶ್ನೆಯಾಗಿಯೇ ಉಳಿಬಾರದು ಎನ್ನುವಂಥದ್ದು ಮೊತ್ತ ಮೊದಲಿನ ಆಶಯ. DVಜಿಯವರು ಬಹುಕಾಲದ ಹಿಂದೆಯೇ ಈ ರೀತಿಯಾದಂತಹ ಒಂದು ಸಮಾಜದ ಕುರಿತು ಏನಾದರೂ ತೊಂದರೆಗಳು ಬಂದಾಗ ಹಳೆಯ ತತ್ವ ಮತ್ತು ಹೊಸ ಯುಕ್ತಿ ಯಾವತ್ತೂ ಕೂಡ ನಮ್ಮ ಸಮಾಜಕ್ಕೆ ಔನ್ನತ್ಯವನ್ನು ತಂದುಕೊಡಬಲ್ಲದು ಎಂಬಂತಹ ಒಂದು ಕಗ್ಗದ ಮಾತನ್ನು ತಿಳಿಸಿದ್ದಾರೆ. ಹೇಗೆಂದ್ರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಭಗವದ್ಗೀತೆಯ ಸಾರವನ್ನೇ DVಜಿಯವರು ಕಗ್ಗದ ಮೂಲಕ ತುಂಬಾ ವಚನಗಳಲ್ಲಿ ತಿಳಿಸಿದ್ದಾರೆ. ಮತ್ತು ನಾವು ಯಾವ ಸಮಯದಲ್ಲಿ ಯಾವ ರೀತಿ ಬಾಳಿ ಬದುಕಬೇಕು ಎಂಬುದನ್ನು ಕೂಡ ಅತ್ಯಂತ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೇಗೆಂದರೆ, ಕರಾಡವೆಂಬಂತಹ ನಮ್ಮ ಸಮಾಜ ಒಂದು ಮಹಾವೃಕ್ಷದಂತೆ ಕಲ್ಪಿಸಿಕೊಂಡು ದಿನದಿಂದ ದಿನಕ್ಕೆ ತನ್ನ ಹಸಿರನ್ನು ಸೊಬಗನ್ನು ಹೆಚ್ಚಿಸಬೇಕು ಅಂತ ಆದರೆ ತನ್ನ ಹಳೆಯ ಬೇರಾದಂತಹ ಹಿರಿಯರ ಅನುಭವದ ಒಂದು ಭದ್ರ ಬುನಾದಿಯನ್ನು ಯಥಾವತ್ತಾಗಿ ಉಳಿಸಿಕೊಂಡು ಹೊಸತನದ ನವ ಯುವಕರ, ಅದೇ ರೀತಿಯಾಗಿ ನವ ಜನಾಂಗದ ಹೊಸ ಯುಕ್ತಿಯನ್ನು ಅಳವಡಿಸಿಕೊಂಡು ಹಸಿರಾಗಿ ನವಿರಾಗಬೇಕಂತೆ. ಅದೇ ರೀತಿಯಾಗಿ ಧರ್ಮ ಮಾರ್ಗದಲ್ಲಿ, ಸದ್ಧರ್ಮದಲ್ಲಿ ನಮ್ಮ ಸಮಾಜದ ಉದ್ಧಾರಕ್ಕೆ ಕಾರಣವಾಗಬೇಕು. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವೈಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯಗಳಾದಂತಹ ವೇದೋಕ್ತವಾದಂತಹ ಸದ್ಧರ್ಮ ಕರ್ಮಾಚರಣೆಯೊಂದಿಗೆ ನಾವು ನಡೆದಾಗ ಮಾತ್ರ ನಮ್ಮ ಜನಜೀವನವು ಯಾವತ್ತೂ ಕೂಡ ಸಮಾಜದಲ್ಲಿ ಜಯಪ್ರದವಾಗುವುದಕ್ಕೆ ಸಾಧ್ಯ ಎಂಬುದಕ್ಕೆ ಯಾವುದೇ ಸಂದೇಹವಿಲ್ಲ. ಮತ್ತು ಇಂದಿನ ಆಧುನಿಕ ಸಮಾಜವೆಂಬ ಹಣೆಪಟ್ಟಿ ಧರಿಸಿ ಪಾಶ್ಚಾತ್ಯದ ಪಾಶವೀ ಸಮಾಜದ ಅನಾಗರಿಕ ವರ್ತನೆಯ ಸಮುದಾಯಗಳು ನಮ್ಮ ತಲೆಮಾರಿನ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ತಲೆ ಎತ್ತುವಂತಹ ಒಂದು ತೊಂದರೆ ಎಲ್ಲರಿಗೂ ಅನುಭವಕ್ಕೆ ಬಂದಿರುವಂಥದ್ದು. ಶಿಕ್ಷಣದಲ್ಲಿರ್ಬೋದು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು. ರಾಜಕೀಯದ ವಿಷಯ ನಾವಿಲ್ಲಿ ಎತ್ತುವಂತಹ ಅಗತ್ಯ ಬೇಡ. ಆದರೂ ಕೂಡ ಶೈಕ್ಷಣಿಕ ವಿಚಾರದಲ್ಲಿ ಮೊತ್ತ ಮೊದಲಾಗಿ ಇಂತಹ ಒಂದು ಸಂದರ್ಭಗಳು ಅಲ್ಲಲ್ಲಿ ತಲೆದೋರುತ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಮಾದಕ ದ್ರವ್ಯವನ್ನು ಅಲ್ಲಲ್ಲಿ ಕಾಲೇಜು ಪರಿಸರದಲ್ಲಿರ್ಬೋದು ಅಥವಾ ಶೈಕ್ಷಣಿಕ ಕೇಂದ್ರದ ಪರಿಸರದಲ್ಲಿರ್ಬೋದು ಅದನ್ನು ಪೂರೈಸುವುದಾಗಿರ್ಬೋದು, ನಮ್ಮ ಜೀವನದ ಮೌಲ್ಯವನ್ನೇ
ನಾಶ ಮಾಡುವಂತಹ ಒಂದು ವಿಷಯ ಅದು. ಅವರಿಗೆ ಅಂದ್ರೆ ಅಂತಹ ಪಾಶ್ಚಾತ್ಯ ಸಮಾಜದ ಅಂದ್ರೆ ಒಂದು ಪೈಶಾಚಿಕ ವರ್ತನೆಯ ಸಮುದಾಯದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊತ್ತ ಮೊದಲಾಗಿ ನಮ್ಮ ಈ ಭಾರತೀಯ ಸನಾತನ ಜೀವನದ ಮೌಲ್ಯಗಳನ್ನು ಬೇರು ಸಹಿತ ನಾಶ ಮಾಡಿದ್ರೆ ಮಾತ್ರ ಈ ಭಾರತ ದೇಶವನ್ನು ನಾಶ ಮಾಡಲು ಸಾಧ್ಯ ಎಂಬ ರೀತಿಯ ಒಂದು ವಿಷಯವನ್ನವರು ಬಹಳಷ್ಟು ಹಿಂದೆಯೇ ಕಂಡುಕೊಂಡಿದ್ದಾರೆ. ಅದರಿಂದಾಗಿಯೇ ನಮ್ಮ ಶೈಕ್ಷಣಿಕ ಪಾಠ ಪಠ್ಯಗಳನ್ನೇ ಕೂಡ ಭಾರತೀಯ ಸನಾತನ ಪರಂಪರೆಯ ಭವ್ಯವಾದ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿದ್ದು ಕೂಡ ಇದೇ ರೀತಿಯ ಒಂದು ನೈತಿಕ ಅಧಃಪತನಕ್ಕೆ ಮುಖ್ಯ ಕಾರಣವಾಯಿತು. ಪರಂಪರಾಗತವಾಗಿ ಈ ದೇಶದ ಜನರ ಸ್ವಾಭಾವಿಕ ಗುಣಲಕ್ಷಣಗಳು ಅಂದ್ರೆ ಸರ್ವಭೂತ ದಯಾಪರತೆ, ತಾಳ್ಮೆ, ಸಹಿಷ್ಣುತೆ ಅಥವಾ ಗುರು ಹಿರಿಯರಿಗೆ ಗೌರವ ನೀಡುವಂಥದ್ದು, ಮನೆಗೆ ಬಂದಂತಹ ಅತಿಥಿಗಳಿಗೆ ಉತ್ತಮವಾದಂತಹ ಸತ್ಕಾರವನ್ನು ನೀಡುವಂಥದ್ದು, ಇದೆಲ್ಲವೂ ಕೂಡ ನಮ್ಮೆಲ್ಲ ಸಮಾಜದಲ್ಲಿರ್ಬೋದು ಅಥವಾ ಪ್ರತಿಯೊಬ್ಬರಲ್ಲಿ ಕೂಡ ಹಾಸುಹೊಕ್ಕಾಗಿತ್ತು. ಆದರೆ ದಿನ ಕಳೆದಂತೆ ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಪರಿಸರದ ಯುವ ಜನತೆ ಆಗಿರ್ಬೋದು, ಅವರವರ ವೇಷಭೂಷಣಗಳು ನಮ್ಮ ಜೀವನದ ಮೌಲ್ಯವೇ ಕಳೆದುಕೊಳ್ತಾ ಇದ್ದೇವೇನೋ ಎಂಬಂತಹ ಒಂದು ಪರಿಸರಕ್ಕೆ, ಅಂದ್ರೆ ಆ ರೀತಿಯ ಒಂದು ಪರಿಸರ ಎಲ್ಲೆಡೆಯೂ ಕಂಡು ಬರ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅಷ್ಟು ತೊಂದರೆಗಳು ಉಂಟಾಗದೆ ಇದ್ರೂ ಕೂಡ ನಗರ ಪ್ರದೇಶದಲ್ಲಂತೂ ಇದರ ಪ್ರಭಾವ ತುಂಬಾ ಹೆಚ್ಚಾಗಿರುವಂಥದ್ದು. ಯುವಕ ಯುವತಿಯರ ವೇಷಭೂಷಣಗಳಿರ್ಬೋದು ಅಥವಾ ಹಣೆ ಖಾಲಿ ಉಳಿಸಿಕೊಳ್ಳುವಂಥದ್ದಿರ್ಬೋದು, ಕೈಗಳಿಗೆ ಕಂಕಣ ಬೇಡವೇ ಬೇಡ ಎಂಬಂತಹ ಒಂದು ಪರಿಸ್ಥಿತಿ, ಮುಂದಕ್ಕೆ ಹೇಳಬಾರದ ವಿಷಯಗಳಿದ್ರೂ ಕಂಕಣ ಬಲವೇ ಬೇಡ ಎಂಬಂತಹ ಪರಿಸ್ಥಿತಿಯಲ್ಲಿ ಕೂಡ ಮುಂದಾಗುತ್ತಿರುವುದು ಕೂಡ ತುಂಬಾ ಒಂದು ಶೋಚನೀಯ ಪರಿಸ್ಥಿತಿ. ಇಂತಹ ಒಂದು ದುಸ್ಥಿತಿ ನಮ್ಮ ಕರಾಡ ಸಮಾಜಕ್ಕೆ ಬಾರದಿರಲಿ ಎಂಬುದಾಗಿ ಆಶಿಸುತ್ತಾ, ಆಧುನಿಕತೆಯ ಈ ನಶೆ ಎನ್ನುವಂಥದ್ದು ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯವಾಗದಿರಲಿ ಎಂಬುದಾಗಿ ಮತ್ತೊಮ್ಮೆ ಸಮಾಜದ ಎಲ್ಲ ಹಿರಿಯರಲ್ಲಿಯೂ ಮಾತಾ ಭಗಿನಿಯರಲ್ಲಿಯೂ ಕೂಡ ಪ್ರಾರ್ಥಿಸುತ್ತಾ, ಮಾನವೀಯ ಮೌಲ್ಯಗಳು ಎಂದರೆ ಯಾವುದು ಎಂಬುದರ ಕಡೆಗೂ ಒಂದಷ್ಟು ವಿಷಯಗಳನ್ನು ತಿಳಿಯೋಣ. ಸದಾಚಾರ ಸಂಪನ್ನತೆಯೇ ಪ್ರಧಾನವಾದಂತಹ ಒಂದು ಮೌಲ್ಯ. ಅಂದ್ರೆ ನಮ್ಮ ಆಚಾರ ವಿಚಾರಗಳು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥದ್ದು ಕೂಡ ನಮ್ಮ ಈ ಮೌಲ್ಯಯುತವಾದಂತಹ ಶಿಕ್ಷಣದಲ್ಲಿ ಬರುವಂಥದ್ದು. ಶಾಲಾ ಅಲ್ಲಿರಬಹುದು, ಅಲ್ಲಿ ಯಾವುದೇ ಶಿಕ್ಷಣ ಅಂತ ಹೇಳಿದ್ರು ಕೂಡ ಈ ಪಠ್ಯ ಪುಸ್ತಕ ಯಾವ ರೀತಿಯಾಗಿ ತಯಾರು ಮಾಡ್ತಾರೋ ಅದನ್ನಷ್ಟು ಆ ಪಾಠವನ್ನು ಮುಗಿಸಿದರೆ ಮಾತ್ರ ನಮ್ಮ ಈ ಶಿಕ್ಷಣ ಪದ್ಧತಿ ಆಗಿದೆ. ನಿಜವಾಗಿ ಶಿಕ್ಷಣ ಎನ್ನುವಂಥದ್ದು ಜ್ಞಾನವನ್ನು ಕೊಡಬೇಕಂತೆ. ಯಾವ ರೀತಿಯ ಜ್ಞಾನ ಎಂದರೆ ಜ್ಞಾನಾದೇವಹಿ ಕೈವಲ್ಯಂ, ಅಂದ್ರೆ ಈ ಇಹದಲ್ಲಿ ಸಿಗುವಂತಹ ಕೇವಲ ಕ್ಷಣಿಕ ಸುಖ ಮಾತ್ರವಲ್ಲ, ಇಹ ಪರಗಳಲ್ಲಿ ಕೂಡ ನಮಗೆ ಪರಂಧಾಮ ಅಥವಾ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಡುವಂಥದ್ದೇ ನಿಜವಾದ ವಿದ್ಯೆ. ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ, ಅಂದ್ರೆ ಮುಕ್ತಿಗೋಸ್ಕರ ನಮ್ಮ ಆತ್ಮವನ್ನು ಉದ್ಧಾರ ಮಾಡುವಂಥದ್ದೇ ನಿಜವಾದ ವಿದ್ಯೆಯಂತೆ. ಅದೇ ರೀತಿಯಾಗಿ ಉತ್ತಮವಾದಂತಹ ಸಂಸ್ಕಾರದಿಂದ ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಯಾವ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ. ಅದೇ ರೀತಿಯಾಗಿ ದೇವರನ್ನು ಕಾಣುವಂಥದ್ದು ಕೂಡ ಈ ಜ್ಞಾನದ ಮೂಲಕ ಮಾತ್ರವೇ ನಮಗೆ ಸಾಧ್ಯವಾಗುವಂಥದ್ದು. ಇನ್ನೊಂದು ಭಾರತೀಯ ಸನಾತನ ಪರಂಪರೆಯ ಸದ್ಧರ್ಮಾಚರಣೆ. ಇದರಲ್ಲಿ ತುಂಬಾ ವಿಷಯಗಳು ಬರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ನಿತ್ಯ ಕರ್ಮ ಇರ್ಬೋದು, ಸಮಾಜದ ಒಂದು ಸೇವೆ ಇರ್ಬೋದು, ದೇಶದ ರಕ್ಷಣೆ ಇರ್ಬೋದು, ದೇಶದ ಸಂಪನ್ಮೂಲದ ರಕ್ಷಣೆ ಇರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು. ನಮ್ಮ ಪರಿಸರವನ್ನು ಯಾವ ರೀತಿಯೂ ಕೂಡ ನಾವು ದುರುಪಯೋಗ ಮಾಡದೆ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ಹಸ್ತಾಂತರಿಸುವುದು ಕೂಡ ಈ ಮೌಲ್ಯಯುತವಾದಂತಹ ಶಿಕ್ಷಣದಲ್ಲಿ ಬರುವಂಥದ್ದು. ಪರಿಸರ ಸಂರಕ್ಷಣೆ ಇರ್ಬೋದು, ನಮ್ಮ ಭೂಮಿಯ ಜಲಮೂಲಗಳ ಸಂರಕ್ಷಣೆ ಇರ್ಬೋದು, ಅಥವಾ ನಮ್ಮ ಹಿರಿಯರಿಂದ ಬಂದಂತಹ ಕೃಷಿ ಭೂಮಿಯ ಸಂರಕ್ಷಣೆ ಇರಬಹುದು. ಪ್ರತಿಯೊಂದನ್ನು ಕೂಡ ನಮ್ಮವರೆಗೆ ಯಾವ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ನಮ್ಮ ತನಕ ತಲುಪಿಸಿದ್ದಾರಾ, ಅದನ್ನು ಯಾವುದೇ ರೀತಿಯ ಒಂದು ತೊಂದರೆಯೂ ಅದಕ್ಕೆ ಪರಿಸರಕ್ಕೆ ನಮ್ಮಿಂದ ಬಾರದ ರೀತಿಯಲ್ಲಿ ಅದನ್ನು ಸಂರಕ್ಷಿಸುವುದು ಕೂಡ ಅತ್ಯಂತ ಅಗತ್ಯವಾದದ್ದು.
ಇದೆಲ್ಲವೂ ಕೂಡ ಮೌಲ್ಯಯುತವಾದಂತಹ ಶಿಕ್ಷಣದಲ್ಲಿ ಖಂಡಿತವಾಗಿ ದೊರೆಯಲಿಕ್ಕೆ ಸಾಧ್ಯ. ಮತ್ತು ಈ ಮಾನವೀಯ ಮೌಲ್ಯ ಎಂಬಾಗ ಈ ಮನುಷ್ಯ ಜನ್ಮ ಎಷ್ಟೊಂದು ದುರ್ಲಭ ಎನ್ನುವಂಥದ್ದು ಕೂಡ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಯಾವ ರೀತಿಯಾಗಿ ವೇದಗಳಲ್ಲಿ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ, ಆದರೂ ನಮಗೆ ಅರ್ಥ ಆಗಲಿಲ್ಲ ಎನ್ನುವಂಥದ್ದಕ್ಕೆ ಬೇಕಾಗಿ ಭಜನೆಯ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ದಾಸರುಗಳು ಮಾಡಿದರು. ಯಾವ ರೀತಿ ಅಂತ ಹೇಳಿದ್ರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ಎಂಬುದಾಗಿ ಭಜನೆಯ ಮೂಲಕ ತಿಳಿಸಿಕೊಟ್ರು. ದುರ್ಲಭಂ ಮಾನುಷಂ ಜನ್ಮ ಅಂದ್ರೆ ಮನುಷ್ಯ ಜನ್ಮ ಎನ್ನುವಂಥದ್ದೇ ಅತ್ಯಂತ ದುರ್ಲಭವಾದದ್ದು. ಆ ಮನುಷ್ಯ ಜನ್ಮದಲ್ಲಿಯೂ ಕೂಡ ಬ್ರಾಹ್ಮಣ್ಯದ ಜನ್ಮವನ್ನು ನಾವು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಈ ಜನ್ಮಕ್ಕೆ ಕಾರಣರಾದಂತಹ ಮಾತಾಪಿತೃಗಳ ಅನುಗ್ರಹ, ಅದೇ ರೀತಿಯಾಗಿ ಗುರು ಹಿರಿಯರ ಅನುಗ್ರಹದಿಂದ ಈ ಮನುಷ್ಯ ಜನ್ಮ ಎನ್ನುವಂಥದ್ದು ನಮ್ಮ ಜೀವನ ಸಾರ್ಥಕ್ಯದ ಕೊನೆಯ ಮೆಟ್ಟಿಲಾಗಿ ನಮಗೆ ಪರಿಣಮಿಸಬೇಕು. ಈ ಜನ್ಮ ಕಳೆದ ಮೇಲೆ ಪುನಃ ಮತ್ತೊಮ್ಮೆ ನಾವು ಜನ್ಮವೆತ್ತಿ ಬಾರದ ರೀತಿಯ ಒಂದು ಜೀವನದ ಮೌಲ್ಯ ನಮ್ಮೆಲ್ಲರಿಗೂ ಪ್ರಾಪ್ತವಾಗಬೇಕು ಎನ್ನುವಂಥದ್ದೇ ನಮ್ಮ ಜೀವನದ ಪರಮ ಲಕ್ಷ್ಯವಾಗಬೇಕಂತೆ. 84 ಲಕ್ಷ ಜೀವರಾಶಿಗಳು ಎಂಬುದಾಗಿ ನಾವೀಗಾಗ್ಲೇ ಕೇಳಿದೆವು. ಯಾವ ರೀತಿ ಅಂತ ಹೇಳಿದ್ರೆ 21 ಲಕ್ಷ, ಈ ರೀತಿಯಾಗಿ 21, 21, 21 ಎಂಬ ರೀತಿಯಾಗಿ 4 ರೀತಿಯ ಜೀವರಾಶಿಗಳು, ಅಂಡಜ, ಸ್ವೇದಜ, ಉದ್ಭಿದಜ, ಮತ್ತೊಂದು ಜರಾಯುಜ ಎಂಬ ರೀತಿಯಾಗಿ. ಈ ಜರಾಯುಜಗಳಲ್ಲಿ ಕಟ್ಟ ಕಡೆಯದಾದದ್ದೇ ಈ ಮನುಷ್ಯ ಜನ್ಮ. ಅಂಡಜ ಎಂದ್ರೆ 21 ಲಕ್ಷ ಮೊಟ್ಟೆಯೊಡೆದು ಹುಟ್ಟುವಂತಹ ಜೀವಿಗಳು. ಸ್ವೇದಜ ಅಂದ್ರೆ ಬೆವರಿನ ಮೂಲಕವಾಗಿ 21 ಲಕ್ಷ ಜೀವರಾಶಿಗಳು. ಮತ್ತೊಂದು ಕೆಸರು ಇತ್ಯಾದಿಯಾಗಿ ಹುಟ್ಟುವಂತಹ ಜೀವರಾಶಿಗಳು 21 ಲಕ್ಷ. ಅದೇ ರೀತಿಯಾಗಿ ಹಾವೇಣಿಯ ಆಟದ ರೀತಿಯಲ್ಲಿರುವಂತಹ ನಮ್ಮಿ ಈ ಜನ್ಮ ಹಾವೇಣಿಯ 99ನೇ ಮೆಟ್ಟಿಲಿಗೆ ಬಂದಂಥದ್ದೇ ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಇನ್ನೊಂದೇ ಮೆಟ್ಟಿಲು ಇರುವಂತಹ ಈ ಬ್ರಾಹ್ಮಣ ಜನ್ಮ. ಆದ ಕಾರಣ ಪ್ರಧಾನವಾಗಿ ನಾವು ಈ ಮೌಲ್ಯಯುತವಾದಂತಹ ಜೀವನ ಎಂದರೆ ನಮ್ಮ ನಿತ್ಯ ಕರ್ಮದ ಆಚರಣೆ. ಚಾಚೂ ತಪ್ಪದೆ ಉಪನಯನವಾದ ಮೇಲೆ ಯಾವ ರೀತಿಯಾಗಿ ನಮಗೆ ನಿತ್ಯ ಕರ್ಮವನ್ನು ವಿಧಿಸಿದ್ದಾರ ಆ ಮೌಲ್ಯಯುತವಾದಂತಹ ಜೀವನ ನಾವು ಕಟ್ಟ ಕಡೆಯವರೆಗೂ ಕೂಡ ಉಳಿಸಬೇಕಂತೆ. ಯಾವ ರೀತಿ ಅಂತ ಹೇಳಿದ್ರೆ, ನಿತ್ಯವೂ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ಉದ್ಯೋಗದ ಒತ್ತಡ ಇರುತ್ತದೆ ಜೀವನದಲ್ಲಿ ಎಂಬಂತಾದ ಆಗುವಾಗ ಕೇವಲ ದಶಗಾಯತ್ರಿಯನ್ನಾದರೂ, ಸೂರ್ಯನಿಗೆ ಒಂದು ಅರ್ಘ್ಯ ಪ್ರದಾನವನ್ನು ಆದರೂ ಮಾಡಿ ದಶಗಾಯತ್ರಿ ಜಪವನ್ನಾದರೂ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಈ ಮೌಲ್ಯಯುತವಾದಂತಹ ಜೀವನವನ್ನು ನಮ್ಮ ಮುಂದಿನ ಸಂತತಿಗೆ ನಾವು ಖಂಡಿತವಾಗಿಯೂ ತಲುಪಿಸ್ಲಿಕ್ಕೆ ಸಾಧ್ಯ. ಎಚ್ಚರ ತಪ್ಪಿ ನಾವು ನಮ್ಮತನವನ್ನು ಕಳೆದು ನಾವು ಯಾವ ದಿಸೆಯಲ್ಲಿ ಸಾಗ್ತಾ ಇದ್ದೇವೆ ಎಂಬುದನ್ನು ಮರೆತಾಗ ನಮ್ಮ ಅವನತಿಗೆ ನಾವೇ ಕಾರಣರಾಗ್ತೇವೆಂತೆ. ಸದಾಚಾರಗಳಿಂದ ನಾವು ನಮ್ಮ ಜೀವನ ಪದ್ಧತಿಯನ್ನು ಮುಂದುವರಿಸ್ತಾ ಹೋದಾಗ, ಗುರು ಹಿರಿಯರಿಗೆ ಯಾವ ರೀತಿಯಾಗಿ ಗೌರವ ಕೊಟ್ಟು ನಾವು ನಡೆದಾಗ ಅವರ ಆಶೀರ್ವಾದದ ಬಲದಿಂದ ಖಂಡಿತವಾಗಿಯೂ ಕೂಡ ನಮ್ಮ ಔನ್ನತ್ಯವು ಸಾಧ್ಯ. ಸಂಸ್ಕಾರದಿಂದ ಸಾಕ್ಷಾತ್ಕಾರ ಎಂಬುದಾಗಿ ಹೇಳ್ತಾರೆ. ಅಂದರೆ ರಿಚುವಲ್ ಟು ಸ್ಪಿರಿಚುವಲ್ ಎಂಬಂತೆ ಎಲ್ಲೆಡೆಯೂ ಕೂಡ ನಮ್ಮ ಈ ಅಂಧಕಾರದಿಂದ ಬೆಳಕಿನೆಡೆಗೆ ನಾವು ಸಾಗುವಂತಹ ಪ್ರಯತ್ನದಲ್ಲಿ ನಾವಿರ್ಬೇಕಂತೆ. ನಮ್ಮ ಕರ್ತವ್ಯ ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ, ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ ಎಂಬುದಾಗಿ ಹೇಳ್ತಾರೆ. ನಮಗೆ ಯಾವ್ಯಾವುದನ್ನು ನಮ್ಮ ಕರ್ತವ್ಯ ಎಂಬುದಾಗಿ ನಮಗೆ ವಿಧಿಸಿದ್ದಾರ ಆ ರೀತಿಯಾದಂತಹ ಕರ್ತವ್ಯ ಪಾಲನೆಯಲ್ಲಿ ನಾವು ಯಾವತ್ತೂ ಹಿಂದೆ ಸರಿಬಾರದು. ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನೀವು ಮುಂದುವರಿಸಿ ಮೌಲಾನ, ಅದು ಯಾರೋ ಬೇರೆ ಮಾತಾಡ್ತಾ ಇದ್ದಾರೆ, ಮುಂದುವರಿಸಿ. ಸರಿ. ಹೇಗಂದ್ರೆ ನಮಗೆ ಕೃತ, ತ್ರೇತ, ದ್ವಾಪರ, ಕಲಿಯುಗ ಈ 4 ಯುಗಗಳಲ್ಲಿ ಒಂದೊಂದು ಯುಗಕ್ಕೂ ಒಂದೊಂದು ಯುಗ ಧರ್ಮವನ್ನು ಹೇಳಿದ್ದಾರೆ. ಕೃತಯುಗದಲ್ಲಿ ಇದ್ದಂತಹ ಧರ್ಮದ ಸೂಕ್ಷ್ಮಗಳು ಕಲಿಯುಗದಲ್ಲಿಯೂ ಅದೇ ಪಾಲನೆ ಆಗಬೇಕು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಾಧ್ಯವಾಗುವಂತದ್ದಲ್ಲ ಮತ್ತು ಸಾಧ್ಯವಾಗಬೇಕು ಅಂತಲೂ ಇಲ್ಲ. ಆದ ಕಾರಣ ಕೃತಯುಗದಲ್ಲಿ ಆ ಕಾಲದ ಧರ್ಮ ಅಂತ ಹೇಳಿದ್ರೆ 16,000 ವರ್ಷಗಳ ಆಯುಷ್ಯವೂ ಮನುಷ್ಯನಿಗಿತ್ತು ಮತ್ತು ತಪಸ್ಸಿನ ಮೂಲಕವೇ ಅವನು ದೇವರನ್ನು ಒಲಿಸುವಂತಹ ಒಂದು
ಸಂದರ್ಭಗಳು ಆ ಕಾಲದಲ್ಲಿ ಇತ್ತು ಎಂಬುದಾಗಿ ಪುರಾಣಗಳಲ್ಲಿ ನಾವು ನೋಡಿ ತಿಳಿಬಹುದು. ಅದೇ ರೀತಿಯಾಗಿ ತ್ರೇತಾಯುಗಕ್ಕೆ ಬಂದಾಗ ಆ ಕಾಲದ ಮೌಲ್ಯಗಳು ಅಥವಾ ಆ ಕಾಲದ ಜೀವನ ಧರ್ಮ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಧ್ಯಾಯಂ ಕೃತೆ ಯಜನ್ ಯಜ್ಞೈಹಿ ತ್ರೇತಾಯಾಮ್, ಅಂದ್ರೆ ಯಜ್ಞಯಾಗಾದಿಗಳನ್ನು ಮಾಡಿ ದೇವರ ಸಾಕ್ಷಾತ್ಕಾರವನ್ನು ಪಡೀತಾ ಇರ್ಲಿಕ್ಕೆ ಸಾಧ್ಯ ಇತ್ತಂತೆ ತ್ರೇತಾಯುಗದಲ್ಲಿ. ಅದೇ ರೀತಿಯಾಗಿ ಮುಂದೆ ಬಂದಂತಹ ದ್ವಾಪರ ಯುಗಕ್ಕೆ ತಲುಪುವಾಗ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದ್ರೆ ರಾಮೋ ವಿಗ್ರಹವಾನ್ ಧರ್ಮ ಕೃಷ್ಣಸ್ತು ಭಗವಾನ್ ಸ್ವಯಂ ಎಂಬುದಾಗಿ ಪುರಾಣಗಳಲ್ಲಿ ವಾಕ್ಯಗಳು ಉಲ್ಲೇಖವಿದೆ. ಹೇಗೆ ಅಂತ ಹೇಳಿದ್ರೆ, ಮುಂದಕ್ಕೆ ದ್ವಾಪರ ಯುಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೃಷ್ಣನನ್ನು ಪ್ರತ್ಯಕ್ಷವಾಗಿ ಕಂಡು ಆ ಕೃಷ್ಣನ ಸೇವೆಯನ್ನು ಅಥವಾ ಕೃಷ್ಣನ ಅರ್ಚನೆಯನ್ನು ಮಾಡುವಂತಹ ಒಂದು ಕಥೆಗಳು ಕೂಡ ನಮಗೆ ಪುರಾಣದಲ್ಲಿ ಕೇಳಿ ಬರ್ತಾ ಇದೆ. ಅದರಿಂದಾಗಿ ದೇವರ ಸಾಕ್ಷಾತ್ಕಾರ ನಮಗೆ ದೊರಕ್ತಾ ಇತ್ತಂತೆ. ಆದರೆ ಈ ಕಲಿಯುಗದಲ್ಲಿ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ನಿಜವಾಗಿಯೂ ಅತ್ಯಂತ ಸುಲಭ. ಅಂದ್ರೆ 16,000 ವರ್ಷಗಳ ತಪಸ್ಸಿನ ಒಂದು ಸಂದರ್ಭವೂ ಈ ಕಲಿಗಾಲಕ್ಕೆ ಇಲ್ಲ. ಯಾಕೆಂತ ಹೇಳಿದ್ರೆ, ನಮಗೆ ಈಗಿನ ಆಯುಷ್ಯ ಅಂತ ಹೇಳಿದ್ರೆ 60ರಿಂದ 100 ವರ್ಷ 120 ವರ್ಷ ಅಂತ ಹೇಳಿದ್ರು ಕೂಡ 60, 70, 80ರೊಳಗೆ ನಮ್ಮ ಜೀವನದ ಪರಿಮಿತಿ ಇರುವಂತದ್ದು. ಈ ಸಂದರ್ಭದಲ್ಲಿ ಯದಾಪ್ನೋತಿ ತದಾಪ್ನೋತಿ ಕಲವು ಸಂಕೀರ್ತ್ಯ ಕೇಶವಂ, ಅಂದ್ರೆ ದೇವರ ಸ್ಮರಣೆಯನ್ನು ನಾವು ಏಕಾಗ್ರತಾ ಬುದ್ಧಿಯಿಂದ 10 ನಿಮಿಷಗಳಷ್ಟು ಕಾಲ ಅಥವಾ 1 ನಿಮಿಷದಷ್ಟು ಸಮಯವಾದರೂ ಕೂಡ ನಾವು ಏಕಾಗ್ರತಾ ಬುದ್ಧಿಯಿಂದ ದೇವರನ್ನು ಧ್ಯಾನಿಸಿದರೆ ಸಾಕಂತೆ ಕೃತಯುಗದಲ್ಲಿ 10,000 ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದಂತಹ ಪುಣ್ಯ ಇಲ್ಲಿ ಕೇವಲ 16 ನಿಮಿಷ ಭಕ್ತಿಯಿಂದ ನಿತ್ಯ ಕರ್ಮವನ್ನು ಆಚರಿಸಿದ್ರು ಕೂಡ ಅದೇ ಪುಣ್ಯವು ನಮಗೆ ಪ್ರಾಪ್ತವಾಗ್ತದೆ ಅಂತ ಶಾಸ್ತ್ರಾದಿಗಳಲ್ಲಿ ಹೇಳ್ತಾರೆ. ಶಾಸ್ತ್ರ ಎಲ್ರೂ ಹೇಳ್ತಾರೆ ಅಂತ ನಾವು ಕೇಳಿರಬಹುದು. ನಿಜವಾಗಿ ಶಾಸನಾತ್ ಅಥವಾ ಅಂದ್ರೆ ಶಾಸನ ಈ ರೀತಿಯಾಗಿ ನಾವು ಇರಬೇಕು ಎಂಬುದನ್ನು ನಿಯಮದ ರೂಪದಲ್ಲಿ ಹೇಳುವಂತದ್ದೇ ಅಂದ್ರೆ ಶಾಸನ ಅಂತ ಎಂಬುದಾಗಿ. ಮತ್ತು ನಮ್ಮನ್ನು ರಕ್ಷಣೆ ಮಾಡುವಂತದ್ದು ಕೂಡ ತ್ರಾಯತೆ ಅಂತಹ ತ್ರಾಣ. ಈ ಶಾಸ್ತ್ರ ಅದನ್ನು ಯಾರು ಅನುತಾರ ಅವರಿಗೆ ಒಂದು ನಿಯಮವನ್ನು ಮತ್ತು ಅವರ ರಕ್ಷಣೆಯನ್ನು ಕೂಡ ಆ ಧರ್ಮ ರಕ್ಷಣೆಯನ್ನು ಕೂಡ ಮಾಡ್ತದಂತೆ. ಆದ ಕಾರಣ ನಾವು ಯಾವತ್ತೂ ಕೂಡ ಸಂಸ್ಕಾರದಿಂದ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ ಸಾಧ್ಯ. ಒಂದು ಚಿನ್ನದ ಗಟ್ಟಿಯು ಯಾವ ರೀತಿಯಾಗಿ ಉತ್ತಮವಾದಂತಹ ಸಂಸ್ಕಾರವನ್ನು ಅದಕ್ಕೆ ನೀಡಿದಾಗ ಒಂದು ಆಭರಣವಾಗಬಲ್ಲುದೋ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಒಳ್ಳೆಯ ಸಂಸ್ಕಾರದಿಂದ ಅಥವಾ ಮನುಷ್ಯನಿಗೆ ವಿಧಿಸಲ್ಪಟ್ಟಂತಹ ಆ ಷೋಡಶ ಸಂಸ್ಕಾರಗಳಿಂದ ನಮ್ಮ ಜೀವನದ ಮೌಲ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಅಥವಾ ಆ ಸಂಸ್ಕಾರವನ್ನು ನಾವು ನಮಗೆ ಆದ ಮೇಲೂ ಕೂಡ ಆ ಮೌಲ್ಯವನ್ನು ನಾವು ಸಂಸ್ಕಾರದಲ್ಲಿ ಮೌಲ್ಯವನ್ನು ಉಳಿಸಿಕೊಳ್ಳದೇ ಇದ್ರೆ ನಮ್ಮ ಅಧಃಪತನಕ್ಕೂ ಕೂಡ ನಾವೇ ಕಾರಣರಾಗಬಹುದು. ಆದ ಕಾರಣ ಗೀತೆಯಲ್ಲಿ ಭಗವಂತ ಇದ್ದಾನೆ ಯಾವ ರೀತಿ ಅಂತ ಹೇಳಿದ್ರೆ, ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ಅಂದ್ರೆ ನಮ್ಮ ಆತ್ಮವನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರೋ ಇನ್ನೊಬ್ಬ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆತ್ಮವನ್ನು ಉದ್ಧರಿಸಬೇಕಾದರೆ ನೀನೇ ಕಾರಣ. ಮತ್ತು ನಿನ್ನ ಅಧಃಪತನಕ್ಕೂ ಕೂಡ ಯಾರೋ ಇನ್ನೊಬ್ಬ ಬಂದು ಅವನಿಂದಾಗಿ ನಾನು ಹಾಳಾದೆ ಎಂಬಂತಹ ವಾಕ್ಯ ಖಂಡಿತವಾಗಿಯೂ ನಾವು ಹೇಳಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಉದ್ಧಾರಕ್ಕೂ ನಾವೇ ಕಾರಣ, ನಮ್ಮಿಂದ ನಮ್ಮ ಅಧಃಪತನಕ್ಕೂ ಕೂಡ ನಾವೇ ಕಾರಣ. ಯಾಕೆ ಅಂತ ಹೇಳಿದ್ರೆ, ಮನೋಬುದ್ಧಿ ಅಹಂಕಾರ ಚಿತ್ತ ಎಂಬಂತಹ ಆ ಇಂದ್ರಿಯಗಳ ಮೂಲಕವೇ ನಮ್ಮ ಜೀವನ ಸಾಗುವಂಥದ್ದು. ನಮ್ಮ ಅವನತಿಗೂ ಉದ್ಧಾರಕ್ಕೂ ನಾವೇ ಕಾರಣರಾದೆವು ಅಂತಾದ ಮೇಲೆ ನಾವು ಯಾವ ರೀತಿಯಾಗಿ ಬದುಕಬೇಕು, ಯಾವ ಮೌಲ್ಯವನ್ನು ನಾವು ಉಳಿಸಿಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ಭಗವಂತ ತಿಳಿಸಿದ್ದಾನೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ತನಗೆ ತಾನೇ ಶತ್ರು ತನಗೆ ತಾನೇ ಮಿತ್ರ ಎಂಬುದಾಗಿ. ಅಂದ್ರೆ ನಾವು ದೇವರಲ್ಲಿ ಕೇಳುವಾಗ ಹೇಳ್ತೇವೆ ನಾವು ಮಂತ್ರದಲ್ಲೆಲ್ಲ, ಅಥವಾ ನಮ್ಮ ಶತ್ರುವನ್ನು ನಾಶ ಮಾಡುವಂತ. ನಾವು ಯಾವತ್ತೂ ಕೂಡ ನಮ್ಮ ಶತ್ರುಗಳು ಬೇರೆಲ್ಲೋ ಇದ್ದಾರೆ ಎಂಬುದಾಗಿ ನಾವು ಖಂಡಿತವಾಗಿಯೂ ತಿಳಿಯಬಾರದಂತೆ. ಆ ಶತ್ರುಗಳು ಬೇರೆಲ್ಲಿಯೂ ಹೋಗ್ತಾ ಇಲ್ಲ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲಿ ಈ ಶತ್ರುಗಳ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಬೇರೆ ಬೇರೆ ಲೋಕಗಳಲ್ಲಿ ಕೃತಯುಗದಲ್ಲಿ ಒಳ್ಳೆಯ ಒಂದು ಸತ್ವಯುತವಾದಂತಹ ದೇವತೆಗಳು, ಸಾತ್ವಿಕ ಶಕ್ತಿ ಮತ್ತು ದುಷ್ಟ ಶಕ್ತಿಯಾಗಿ ಪಾತಾಳ ಲೋಕದಲ್ಲಿ ದೈತ್ಯರು ವಾಸ ಮಾಡ್ತಾ ಇದ್ರು. ಮತ್ತು ತ್ರೇತಾಯುಗಕ್ಕೆ ಬಂದಾಗ
ಬೇರೆ ಬೇರೆ ಲೋಕಗಳನ್ನು ಬಿಟ್ಟು ಬೇರೆ ಬೇರೆ ದ್ವೀಪದತ್ತ ಸಂಕುಚಿತವಾಯಿತು. ಇದೇ ವಿಷಯ. ಯಾವ ರೀತಿ ಅಂತ ಹೇಳಿದ್ರೆ, ಭಾರತದಲ್ಲಿ ಭಗವಂತನಂತಹ ಶ್ರೀರಾಮನು ಅವತರಿಸಿದಂತೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಆಗಾಗಲೇ ಹೇಳಿದೆ. ಅದೇ ರೀತಿಯಾಗಿ ರಾಮನು ಭಾರತದಲ್ಲಿ ಅವತರಿಸಿದಾಗ ಲಂಕೆಯಲ್ಲಿ ರಾವಣನು ಕೂಡ ಉದ್ಭವಿಸಿದ. ಅದೇ ರೀತಿಯಾಗಿ ಮುಂದಕ್ಕೆ ದ್ವಾಪರ ಯುಗಕ್ಕೆ ಬಂದಾಗ ಈ ಸಾತ್ವಿಕ ಶಕ್ತಿ ಮತ್ತು ತಾಮಸಿಕ ಶಕ್ತಿ ಎನ್ನುವಂಥದ್ದು ಒಂದೇ ಮನೆಯಲ್ಲಿ, ಆದರೆ ದಾಯಾದಿಯ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ದುರ್ಯೋಧನಾದಿಗಳು ಮತ್ತು ಪಾಂಡವಾದಿಗಳ ಮೂಲಕ ಕಂಡುಬಂತು. ಆಮೇಲೆ ಬಂದಂತಹ ಈ ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ಒಂದೇ ಶರೀರದೊಳಗೆ ಒಂದೊಮ್ಮೆ ಸಾತ್ವಿಕ ಶಕ್ತಿಯು ಮತ್ತೊಮ್ಮೆ ರಾಜಸಿಕ ತಾಮಸಿಕ ಶಕ್ತಿಯು ಕೂಡ ಒಂದೇ ಶರೀರದಲ್ಲೇ ಉಂಟಾಗ್ತದೆ. ಆದ ಕಾರಣ ಆ ಷಡ್ವರ್ಗಗಳೆಂಬಂತಹ 6 ಶತ್ರುಗಳನ್ನು ನಾವು ನಿಗ್ರಹ ಮಾಡ್ಲಿಕ್ಕೋಸ್ಕರ ನಾವು ಸದಾ ದೇವರನ್ನಾಗ್ಲಿ ಅಥವಾ ಗುರು ಹಿರಿಯರಲ್ಲಾಗ್ಲಿ ಅಥವಾ ನಮ್ಮ ಆತ್ಮದಲ್ಲಾಗ್ಲಿ ಪ್ರಾರ್ಥಿಸಿದಾಗ ಮಾತ್ರ ಮತ್ತು ಇಂದ್ರಿಯವನ್ನು ನಿಗ್ರಹಿಸಿದಾಗ ಮಾತ್ರ ನಮ್ಮ ಆತ್ಮೋದ್ಧಾರವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಮತ್ತು ಕೊನೆಯದಾಗಿ ಈ ಮೌಲ್ಯದಲ್ಲಿ, ಅಂದ್ರೆ ಮೌಲ್ಯಯುತವಾದಂತಹ ಜೀವನದಲ್ಲಿ ನಾವು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಆರುಷ ಧರ್ಮ, ಅಂದ್ರೆ ನಮ್ಮ ಹಿಂದಿನವರು ನಮಗೆ ಯಾವ ರೀತಿಯಾಗಿ ಬದುಕಬೇಕು ಎಂಬುದನ್ನು ನಾನಾ ರೀತಿಯಾದಂತಹ ಹಿತ ನುಡಿಗಳಿಂದ ನಮಗೆ ತಿಳಿಸಿದ್ದಾರ. ಅಂತಹ ಸದ್ಧರ್ಮಾಚರಣೆಯನ್ನು ಕೂಡ ನಾವು ಆಚರಿಸಿದ್ರೆ ಮಾತ್ರ ನಮ್ಮ ಈ ಮೌಲ್ಯಯುತವಾದಂತಹ ಜೀವನ ಸಾರ್ಥಕ್ಯದೆಡೆಗೆ ಸಾಗಲಿಕ್ಕೆ ಸಾಧ್ಯ. ಈ ಕಲಿಕಾಲದಲ್ಲಿ ಸದ್ಧರ್ಮವನ್ನು ಆಚರಿಸುವುದು ಕೂಡ ಅಷ್ಟೇ ಎಂಬುದಾಗಿ ಕೂಡ ಹೇಳಿದ್ದಾರೆ. ಅಂದ್ರೆ ಒಂದು ಸಮಯದಲ್ಲಿ, ಅಂದ್ರೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ, ಒಂದು ಕಥೆಯಿಂದ ನೆನಪು. ಧರ್ಮರಾಯ ಒಂದು ಬಾರಿ ಚಿರಂಜೀವಿಗಳಾದಂತಹ ಮಾರ್ಕಂಡೇಯ ಮಹರ್ಷಿಗಳ ಭೇಟಿಯ ಸಂದರ್ಭದಲ್ಲಿ ಅವರಲ್ಲಿ ತನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ. ಮಹರ್ಷಿಗಳೇ, ಇದೀಗ ಇರುವಂತದ್ದು ದ್ವಾಪರ ಯುಗ, ಮುಂದಕ್ಕೆ ಬರುವಂತದ್ದು ಕಲಿಯುಗ. ಈ ಕಲಿಯುಗ, ಈಗ ಈ ದ್ವಾಪರದಲ್ಲಿಯೇ ಕೌರವಾದಿಗಳ ಇಂತಹ ತೊಂದರೆಗಳಿಂದ ನಾವು ತುಂಬಾ ಬಳಲಿ ಅರಣ್ಯದಲ್ಲಿ ಇದ್ದೇವೆ. ಮುಂದಕ್ಕೆ ಬರುವಂತದ್ದಿನ್ನು ಕಲಿಕಾಲ. ಈ ಕಲಿಕಾಲದಲ್ಲಿ ಯಾವ ರೀತಿಯಾಗಿ ಜೀವನ ಇರಬಹುದು ಎಂಬುದಾಗಿ ಕೇಳಿದಾಗ ದಿವ್ಯಜ್ಞಾನಿಗಳಾದಂತಹ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾರೆ, ಸೀದಂತಿ ಅಗ್ನಿಹೋತ್ರಾಣಿ ಗುರು ಪೂಜಾಪಿ ನಶ್ಯತಿ ಕುಮಾರ್ಯಶ್ಚ ಪ್ರಸೂಯಂತೆ ತಸ್ಮಿನ್ ಕಲಿಯುಗೆ ಸದಾ ಎಂಬುದಾಗಿ. ಅಂದ್ರೆ ಒಂದೊಂದು ಯುಗದಲ್ಲಿ ಕೂಡ ಬರುವಂತಹ ಈ ವ್ಯತ್ಯಾಸಗಳು, ಅಂದ್ರೆ ಕಲಿಕಾಲಕ್ಕೆ ಬರುವಾಗ ಮನುಷ್ಯನ ಆಯುಷ್ಯವು ತುಂಬಾ ಕಡಿಮೆಯಾಗುತ್ತದೆ. 16 ವರ್ಷಗಳಂದ್ರೆ ಕಲಿಯುಗದ ಈಗ ನಮಗೆ 60, 70, 120ರವರೆಗೆ ನಮಗೆ ಆಯುಷ್ಯದ ಅವಧಿ ಇದೆ. ಆದರೆ ಕಲಿಯುಗ ಅಂತ್ಯಕ್ಕಾಗುವಾಗ 16 ವರ್ಷಗಳು ಪರಮಾಯುವಾಗುವುದು ಕಲಿಯುಗದ ಅಂತ್ಯದಿ ಮಾನವರಿಗೆ. 7-8 ವರ್ಷಗಳ ಪ್ರಾಯದೊಳು ಮಹಿಳೆಯರು ತಾಯಿಯರು ಆಗುವರು ಕಾಲಮಹಿಮೆ. ದಾನ ಧರ್ಮಗಳೆಲ್ಲ ಸರ್ವ ಶೂನ್ಯತೆಯಿಂದ ಯಾಚಕರು ಕಳ್ಳತನದಲ್ಲಿ ತೊಡಗುವರು. ರಕ್ತ ಬಾಂಧವರೆಲ್ಲ ರಾಕ್ಷಸತ್ವವ ಹೊಂದಿ ಪಾಪ ಕಾರ್ಯಗಳಲ್ಲಿ ಮನಸ್ಸು ಮಾಡುವರು. ಅನ್ನ ವಿಕ್ರಯ ಮಾಡುವರಖಿಲ ಜನರು ವೇದ ವಿಕ್ರಯರಾಗುವರು ವಿಪ್ರವರರು. ಪುಣ್ಯಯೋನಿಯರಾಗುವರು ಪದ್ಮಜಾಕ್ಷಿಯರು ನೀಚ ನಿಕೃಷ್ಟ ಕಾಲವಿದು ಕಲಿಪುರುಷ ಮಾಯೆ ಎಂಬುದಾಗಿ ಕಲಿಪುರುಷನ, ಅಂದ್ರೆ ಕಲಿಕಾಲದ ಮಹಿಮೆಯನ್ನು ಆಗ ಮಾರ್ಕಂಡೇಯ ಮಹರ್ಷಿಗಳು ಧರ್ಮರಾಯನಿಗೆ ಹೇಳಿದಂತಹ ಆ ಮಾತುಗಳು ಈ ಶ್ಲೋಕದ ಸಾರಾಂಶದಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಸದ್ಧರ್ಮಾಚರಣೆಯಲ್ಲಿ ನಾವು ಏನನ್ನೆಲ್ಲ ಧರ್ಮ ಎಂಬುದಾಗಿ ಕಾಣಬಹುದು ಎಂಬುದಾಗಿ ಹೇಳಿದ್ರೆ, ಅಹಿಂಸಾ ಸತ್ಯಂ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ದಾನಂ ದಮಃ ದಯಾ ಶಾಂತಿ, ಅಂದ್ರೆ ಈ ರೀತಿಯಾಗಿ ಇರುವಂತದ್ದೇ ಧರ್ಮ ಎಂಬುದಾಗಿ. ಅಂದ್ರೆ ಸರ್ವಭೂತ ದಯಾಪರತೆ, ಅಹಿಂಸಾ ಪರಮೋ ಧರ್ಮ ಎಂಬುದಾಗಿ ನಾವೆಲ್ಲರೂ ಕೂಡ ಕೇಳಿರುವಂತದ್ದೇ. ಅಹಿಂಸೆಯಿಂದಿರುವುದು ಮತ್ತು ಸತ್ಯವನ್ನೇ ನುಡಿಯುವಂಥದ್ದು, ಅಸತ್ಯವನ್ನ ಆಡದೇ ಇರುವಂಥದ್ದು ಮತ್ತು ಕಳ್ಳತನ ಮಾಡದೇ ಇರುವಂಥದ್ದು ಅಸ್ತೇಯ.
ಇನ್ನೊಂದು ಶೌಚ ಅಂದ್ರೆ ಶುಚಿತ್ವ, ಶರೀರವೂ ಇರಬಹುದು ಮನಸ್ಸು, ಅದು ಎರಡೂ ಕೂಡ ಶುಚಿತ್ವದಲ್ಲಿ ಮತ್ತು ಶೌಚದಲ್ಲಿ ಇದ್ದರೆ ಮಾತ್ರ ನಮ್ಮ ಜೀವನವು ಉತ್ತಮವಾಗಲು ಸಾಧ್ಯ. ಇನ್ನೊಂದು ಮನಸ್ಸಿನ ಹತೋಟಿ, ಇಂದ್ರಿಯ ನಿಗ್ರಹ, ದಾನ ಧರ್ಮಾಚರಣೆ, ಇನ್ನೊಂದು ದಯೆ, ಸರ್ವಭೂತ ದಯೆ ಮತ್ತು ಸರ್ವ ಪ್ರಾಣಿಗಳಲ್ಲಿಯೂ ಸರ್ವ ಪ್ರಕೃತಿಯಲ್ಲೂ ಕೂಡ ಶಾಂತಿಯನ್ನು ಬಯಸುವಂಥದ್ದು. ಇದೆಲ್ಲವೂ ಕೂಡ ಇದ್ರೆ ಮಾತ್ರ ಯಥೋಭ್ಯುದಯ ನಿಶ್ರೇಯಸ ಹೇತು ಸಧರ್ಮ ಅಂತ. ಇಂತಹ ವಿದ್ಯೆ ಮಾತ್ರ ಇಹ ಮತ್ತು ಪರಗಳಲ್ಲಿ ಶಾಶ್ವತವಾದಂತಹ ಸುಖಕ್ಕೆ ಕಾರಣವಾಗುವಂಥದ್ದು. ಯಸ್ತು ಕೃತಯುಗೇ ಧರ್ಮೋ ನ ಕರ್ತವ್ಯಂ ಕಲಿಯುಗೆ, ಆಗ ಹೇಳಿದಂತೆ ಕಲಿಯುಗದ ಧರ್ಮವೇ ನಮಗೆ ಕೃತಯುಗದಲ್ಲಿ ಬರುವುದಿಲ್ಲ. ಮಾತ್ರವಲ್ಲ, ಕೃತಯುಗದ ಧರ್ಮ ಈ ಕಲಿಯುಗದಲ್ಲಿ ಆಚರಣೆಯನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಇನ್ನೊಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ಇದರ ಉದಾಹರಣೆಯನ್ನು ಹೇಳ್ತೇನೆ. ಹರಿಶ್ಚಂದ್ರ ಚಕ್ರವರ್ತಿಯು ತನ್ನ ಸತ್ಯ ಧರ್ಮಾಚರಣೆಗೋಸ್ಕರ ತನ್ನ ಪತ್ನಿಯಾದಂತಹ ಚಂದ್ರಮತಿಯನ್ನೇ ಮಾರಾಟ ಮಾಡಿರುವಂತದ್ದು ನೀವು ಕೇಳಿರ್ತೀರಿ. ಆ ಒಂದು ಕಥೆಯ ಒಂದು ವಿಷಯ ಈ ಕಲಿಕಾಲದಲ್ಲಿ ನಮಗೆ ಖಂಡಿತವಾಗಿಯೂ ಧರ್ಮ ಎಂದು ಹೇಳಲು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅಗಸನ ಮಾತಿಗೆ, ಅಂದ್ರೆ ಅಗಸನ ಮಾತಿನಿಂದಾಗಿ ಬಂದಂತಹ ಅಪಕೀರ್ತಿಗೆ ಹೆದರಿ ತನ್ನ ವಂಶದ ಹಿರಿಮೆಯನ್ನು ರಕ್ಷಿಸುವುದಕ್ಕಾಗಿ ಸೀತೆಯನ್ನೇ ಪರಿತ್ಯಾಗ ಮಾಡುವಂತಹ ಪರಿಸ್ಥಿತಿಯು ಕೂಡ ತ್ರೇತಾಯುಗದಲ್ಲಿ ಕಂಡು ಬರ್ತದೆ. ಆ ಒಂದು ವಿಷಯ ಕೂಡ ನಮಗೆ ಈ ಕಲಿಯುಗಕ್ಕೆ ಹಿತಕಾರ್ಯ ಎಂಬುದಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವ ರೀತಿಯಾಗಿ ನಾವು ಧರ್ಮವನ್ನು ಯಾವ ಸಮಯದಲ್ಲಿ ನಾವು ಮಾಡಬಹುದು ಮತ್ತು ಯಾವ ಸಮಯದಲ್ಲಿ ಅದನ್ನು ಬಿಟ್ರೆ ತಪ್ಪಿಲ್ಲ ಎನ್ನುವಂಥದ್ದು ಅದು ಕೂಡ ಈ ಮೌಲ್ಯದ ಧರ್ಮಾಚರಣೆಯ ವಿಷಯದಲ್ಲಿ ನಾವು ಕಂಡುಕೊಳ್ಬಹುದು. ದೇಶಭಂಗೆ ಪ್ರವಾಸೇವಾ ವ್ಯಾಧಿಷು ವ್ಯಸನೇಶ್ವಪಿ ರಕ್ಷೇತ್ತೇವಂ ಸ್ವದೇಹಾದಿ ಪಶ್ಚಾತ್ ಧರ್ಮಂ ಸಮಾಚರೇತ್ ಅಂತ. ಅಂದ್ರೆ ಧರ್ಮಾಚರಣೆ ಅಂತ ನಾವು ಹೇಳಬಹುದು, ಅದರ ಆಚರಣೆ ಯಾವಾಗೆಲ್ಲ ಮಾಡಬೇಕು ಮತ್ತು ಯಾವಾಗೆಲ್ಲ ಮಾಡಲು ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ನಮಗೆ ಸಂಶಯ ಬರಬಹುದು, ನಾವು ತುಂಬಾ ಅನಾರೋಗ್ಯದಿಂದೇವೆ ಅಥವಾ ದೇಶಕ್ಕೆ ಬರಗಾಲ ಬಂದಂತಹ ಪರಿಸ್ಥಿತಿ, ಕ್ಷಾಮ ಡಾಮರಾದಿ ದುರ್ಭಿಕ್ಷಗಳು ಬಂದಂತಹ ಪರಿಸ್ಥಿತಿಯಲ್ಲಿ ಆಗ ನಾವು ನಮ್ಮ ಶರೀರವನ್ನು ಮೊದಲಾಗಿ ರಕ್ಷಣೆ ಮಾಡಬೇಕು, ಆಮೇಲೆ ಧರ್ಮಾಚರಣೆ. ಅಂದ್ರೆ ಅಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ನಾವು ಉಳಿದರೆ ಮಾತ್ರವೇ ಈ ಧರ್ಮ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಆದ ಕಾರಣ ಇಂತಹ ಸಂದರ್ಭದಲ್ಲಿ ನಾವು ಧರ್ಮಾಚರಣೆ, ಉಪವಾಸ, ಅನಾರೋಗ್ಯದ ಸಂದರ್ಭದಲ್ಲಿ ಶುಗರ್ BP ಎಲ್ಲ 400-500 ಇರುವಾಗ ಕೂಡ ನಾನು ವ್ರತೋಪವಾಸವನ್ನು ಮಾಡ್ತೇನೆ ಅಂತ ಹೇಳಿ ಕೂತರೆ ನಾವೇ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಯಾವ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು, ಯಾವುದನ್ನು ಮಾಡಿದರೆ ನನ್ನ ಶರೀರಕ್ಕೆ ಇರ್ಬೋದು, ನನ್ನ ಒಂದು ಆತ್ಮಕ್ಕೆ ಒಳ್ಳೆಯದು ಎಂಬುದಾಗಿ ನಾವು ತಿಳಿದುಕೊಂಡು ಆ ಧರ್ಮವನ್ನು ಆಚರಣೆ ಮಾಡಬೇಕು. ದೇಶಭಂಗೆ ಅಂದ್ರೆ ದೇಶಕ್ಕೆ ತೊಂದರೆ ಬಂದಾಗ ನಾವು ಧರ್ಮಾಚರಣೆಯನ್ನು ಬಿಟ್ಟು ದೇಶ ರಕ್ಷಣೆಯ ಕಾರ್ಯದಲ್ಲಿ ತೊಡಗಬೇಕಂತೆ. ಅಥವಾ ಪ್ರವಾಸದಲ್ಲಿ ಎಲ್ಲಿಯಾದರೂ ದೂರ ಪ್ರಯಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಹೋಟ್ಲಲ್ಲಿ ಊಟ ಮಾಡುವುದಿಲ್ಲ ಅಥವಾ ನಾನು ಅಲ್ಲಿ ಊಟ ಮಾಡುವುದಿಲ್ಲ, ಇಲ್ಲಿ ತಿನ್ನುವುದಿಲ್ಲ ಅಂತ ಹೇಳಿದ್ರೆ ನಾವು ನಾಳೆ ಬದುಕಬೇಕು ಅಂತಾದರೆ ಆ ಸಂದರ್ಭದಲ್ಲಿ ಪ್ರವಾಸದಲ್ಲಿ ಪಥಿ ಶೂದ್ರವದಾಚರೇತು ಎನ್ನುವಂತಹ ಒಂದು ಆಧಾರದ ಮೂಲಕ ಆ ಸಮಯದಲ್ಲಿ ನಾವು ಬದುಕುವುದಕ್ಕೋಸ್ಕರ ಅಥವಾ ಶರೀರ ಪೋಷಣೆಗೋಸ್ಕರ ಅನ್ಯಥಾ ಬೇರೆ ದಾರಿ ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಈ ಧರ್ಮದ ಆಚರಣೆಯನ್ನು ಸ್ವಲ್ಪ ಮಟ್ಟಿಗೆ ಬಿಡಬಹುದಂತೆ. ಮತ್ತೊಂದು ಮಹಾವ್ಯಾಧಿಗಳು, ತುಂಬಾ ಸಮಯದಿಂದ ನಮಗೆ ವ್ಯಾಧಿಯು ಉಂಟಾದಾಗ ಆ ಸಮಯದಲ್ಲಿ ಕೂಡ ನಾವು ಈ ಧರ್ಮಾಚರಣೆಯನ್ನು ಸ್ವಲ್ಪ ಸಮಯಕ್ಕೆ ಬಿಟ್ಟು ಬಿಡಬಹುದಂತೆ. ಅದೇ ವ್ಯಸನೇಶ್ವಪಿ ಅಂದ್ರೆ ತುಂಬಾ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಕೂಡ ನಮಗೆ ಈ ಧರ್ಮವನ್ನು ನಾವು ಒಂದಷ್ಟು ಸಮಯ ಬಿಟ್ಟು ಬಿಡಬಹುದಂತೆ. ಹಾಗೆಂತೇಳಿ ಎಲ್ಲಾ ಸಮಯದಲ್ಲಿಯೂ ಧರ್ಮವನ್ನು ಸಣ್ಣ ಸಣ್ಣ ಕಾರಣಕ್ಕೆ ಆಪದ್ಧರ್ಮ ಎಂಬುದಾಗಿ ಪ್ರತಿಯೊಂದಕ್ಕೂ ಆಪದ್ಧರ್ಮದ ವಿಷಯವನ್ನೇ ಲಗಾವು ಮಾಡ್ಲಿಕ್ಕೆ ಸಾಧ್ಯ ಬರುವುದಿಲ್ಲ. ರಕ್ಷೇತ್ತೇವಂ ಸ್ವದೇಹಾದಿ ಪಶ್ಚಾತ್ ಧರ್ಮಂ ಸಮಾಚರೇತ್ ಅಂತ. ಅಂದ್ರೆ ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಮ್ ಮಹಾಜನೋ ಏನ ಗತಸ್ಸ ಪಂಥಾಹ ಅಂತಂದ್ರೆ ಯಾವ ರೀತಿಯಾಗಿ ಮಹಾಜನರು ಅಥವಾ ಹಿರಿಯರು ಅಥವಾ ಆರ್ಷರು ನಮಗೆ ಯಾವ ರೀತಿಯಾಗಿ ಅವರು ಅವರ ಜೀವನವನ್ನು ನಡೆಸಿ ತೋರಿಸಿದ್ದಾರ ಅದನ್ನೇ ಇನ್ನೊಬ್ರು ಆಚರಣೆ ಮಾಡ್ತಾರೆ. ಆದ್ರೆ ತಿಳಿದವರು ಅಥವಾ ಹಿರಿಯರು ಗುರುಗಳು ಒಂದು ಸಲ ದಾರಿ ತಪ್ಪಿ ನಡೆದಾಗ ಆ ಶಿಷ್ಯ ಪರಂಪರೆಯೂ ಕೂಡ ಅದೇ ರೀತಿಯಾದಂತಹ ಒಂದು ತಪ್ಪನ್ನೇ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಥಾ ರಾಜ ತಥಾ ಪ್ರಜಾ ಅಥವಾ ಯಥಾ ಗುರು ತಥಾ ಶಿಷ್ಯ ಅಂತ ಹೇಳುವಂತಹ ಸಂದರ್ಭಗಳು ಕೂಡ
ಬರಬಹುದು. ಆದ ಕಾರಣ ಅಂತಹ ತೊಂದರೆಯು ಬಾರದ ರೀತಿಯಲ್ಲಿ ನಮ್ಮ ಈ ಕರಾಡ ಸಮಾಜಕ್ಕೆ ಒಳ್ಳೆಯ ಒಂದು ಗುರುವಿನ ಮಾರ್ಗದರ್ಶನ, ಅದೇ ರೀತಿಯಾಗಿ ಒಳ್ಳೆಯ ಒಂದು ಗೌರವದ ಜೀವನ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಎಂಬುದಾಗಿ ಕಗ್ಗದ ವಾಕ್ಯದ ಮೂಲಕ ಹೇಳಲೊಂದು ಪ್ರಯತ್ನ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ನಮ್ಮ ಜೀವನದ ಆ ಒಂದು ಮೌಲ್ಯವನ್ನು, ಆ ಒಂದು ಗೌರವವನ್ನು ಸದಾಕಾಲ ನಾವು ಕಾಪಾಡಿಕೊಂಡಿರಬೇಕು. ಈ ಮನುಷ್ಯ ಜೀವನ ಎನ್ನುವಂಥದ್ದು ಅತ್ಯಂತ ದುರ್ಲಭ. ಮತ್ತು ಈ ಚೇತನ ಎನ್ನುವಂಥದ್ದಂದ್ರೆ ನಮ್ಮ ಶರೀರದೊಳಗೆ ಆತ್ಮದ ರೂಪದಲ್ಲಿರುವಂತಹ ಆ ಚೇತನವನ್ನು ಕೂಡ ನಾವು ಗೌರವಿಸಬೇಕು. ಅದರ ಗೌರವವು ಯಾವತ್ತೂ ಕೂಡ ಕಡಿಮೆಯಾಗದ ರೀತಿಯಲ್ಲಿ ನಮ್ಮ ಜೀವನ ಇರಬೇಕಂತೆ. ಆರದೋ ಜಗವೆಂದು ಭೇದವೆಣಿಸದಿರು. ಅಂದ್ರೆ ಈ ಜಗತ್ತು ಎನ್ನುವಂಥದ್ದು ಪರಮಾತ್ಮನ ನಮಗೆ ಕೊಟ್ಟಂತಹ ಒಂದು ಜಗತ್ತು. ಆದ ಕಾರಣ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಕೂಡ ಈ ಜಗತ್ತಿದೆ, ಮುಂದೆಯೂ ಇರುವಂತದ್ದೇ. ಆದ ಕಾರಣ ನಾವು ಬಂದಾಗ ಅಲ್ಲಲ್ಲಿ ನಾವು ಕಾರಲ್ಲಿ ಹೋಗುವಾಗಲೂ ಅಥವಾ ನಡ್ಕೊಂಡು ಹೋಗುವಾಗಲೂ ಅನಗತ್ಯವಾಗಿ ಅಲ್ಲಲ್ಲಿ ಸ್ವಚ್ಛತೆಗೆ ತೊಂದರೆ ಮಾಡುವ ರೀತಿಯಲ್ಲಿ ನಮಗ ಅನಗತ್ಯವೆಂಬಂತಹ ವಸ್ತುಗಳನ್ನು ಅಲ್ಲಲ್ಲಿ ಬಿಸಾಡಿ ಹೋಗಿ ಸ್ವಚ್ಛತೆಗೆ ತೊಂದರೆಯನ್ನು ಸ್ವಚ್ಛತಾ ಒಂದು ಜ್ಞಾನವನ್ನು ಕೂಡ ನಾವು ಉಳಿಸಿಕೊಡಬೇಕು. ಆರದೋ ಜಗ, ಇದು ನನ್ನದಲ್ಲ, ನನ್ನ ಮನೆಯ ಜಾಗ ಅಂತೇಳಿ ನಾವಿಷ್ಟು ಬೇಲಿ ಹಾಕಿದ ಕೂಡಲೇ ಆ ಬೇಲಿಯಿಂದ ಹೊರಗೆ ಕಸವನ್ನು ಹಾಕುವಂತದ್ದು ಕೂಡ ಖಂಡಿತವಾಗಿಯೂ ತಪ್ಪು. ನಮ್ಮ ಶರೀರದ ರೀತಿಯಾಗಿ ಈ ಜಗತ್ತನ್ನು ತಿಳಿದುಕೊಂಡು ಬೆರಳು, ಅದೇ ರೀತಿಯಾಗಿ ಮುಖ ಎನ್ನುವಂತಹ ರೀತಿಯಲ್ಲಿ ಒಂದೊಂದು ಪರಸ್ಪರ ಬೇರೆ ಬೇರೆಯಾದಾಗ ಇಡೀ ಶರೀರಕ್ಕೆ ತೊಂದರೆ ಆಗಬಹುದು. ಆದ ಕಾರಣ ಅದೇ ರೀತಿಯಾಗಿ ಈ ದೇಹ ಭಾವ ಮತ್ತು ದೇಶ ಭಾವದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿದರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಮೌಲ್ಯಯುತವಾಗಿ ಬದುಕಲಿಕ್ಕೆ ಸಾಧ್ಯ. ಹೋರುವುದೇ ಆ ರೀತಿಯಂತಹ ಜೀವನವನ್ನು ಮಾಡಿದರೆ ಸಮೃದ್ಧಿಗೋಸುಗ ನಿನಗೆ, ಅಂದ್ರೆ ಸಮೃದ್ಧಿಯಾಗಿ ನಾವು ನಮ್ಮ ಈ ಪರಿಸರದಲ್ಲಿ ಬಾಳಿ ಬದುಕಬಹುದು. ಇದುವೇ ನಿನ್ನ ಆತ್ಮೋನ್ನತಿಗೆ ದಾರಿ ಎನ್ನುವಂಥದ್ದನ್ನು ಕಗ್ಗದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಪುಸ್ತಕದ ದೊರೆತರಿವು ಮಸ್ತಕದಿ ತಳೆದ ಮಣಿ. ನಾವು ಶಾಲೆಯಲ್ಲಿ ಕಲಿತಂತಹ ಶಿಕ್ಷಣ ಇರಬಹುದು, ಅಥವಾ ನಮ್ಮ ಸಹಾಭ್ಯಾಸಿಗಳೊಂದಿಗೆ ಆಮೇಲೆ ಕಲಿತಂತಹ ಅರಿವು ಇರಬಹುದು, ಅಥವಾ ಅನುಭವದಿಂದ ಪಡೆದಂತಹ ಅರಿವು ಇರಬಹುದು. ಇದೆಲ್ಲವೂ ಕೂಡ ಪುಸ್ತಕದ ದೊರೆತರಿವು ಮಸ್ತಕದಿ ತಳೆದ ಮಣಿ. ನಮ್ಮ ಮಸ್ತಕ ಎನ್ನುವಂತಹ ಆ ಒಂದು ಮನಸ್ಸಿನಲ್ಲಿ ಒಳ್ಳೆಯ ಮಣಿಯ ರೂಪದಲ್ಲಿ ಯಾವತ್ತೂ ಕೂಡ ಅದನ್ನು ನಾವು ಸಂಗ್ರಹಿಸಿಡಬೇಕಂತೆ. ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಒಂದು ಗಿಡದಲ್ಲಿ ಯಾವ ರೀತಿಯಾಗಿ ಒಂದು ಪುಷ್ಪವು ಅರಳುತ್ತದೆ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಅಂಗಳದಲ್ಲಿ ಒಂದು ಒಳ್ಳೆಯ ವಿದ್ಯೆ ಎನ್ನುವಂಥದ್ದು ಪುಷ್ಪವಾಗಿ ಪರಿಣಮಿಸಬೇಕು. ಆಗ ಮಾತ್ರ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ, ಆಗ ಮಾತ್ರ ನಮ್ಮ ಈ ವಸ್ತು ಎನ್ನುವಂತಹ ಈ ಶರೀರದೊಳಗಿರುವಂತಹ ಆತ್ಮದ ಸಾಕ್ಷಾತ್ಕಾರವು ಇಂತಹ ಅಂತರಾತ್ಮನ ಈಕ್ಷಣೆಯಿಂದ, ಅಂದ್ರೆ ಅಂತರಾತ್ಮದ ವೀಕ್ಷಣೆಯಿಂದ ಮಾತ್ರ ನಾವು ಈ ರೀತಿಯ ಜ್ಞಾನದಿಂದ ಮಾತ್ರವೇ ನಮಗೆ ಆತ್ಮ ಸಾಕ್ಷಾತ್ಕಾರ ಉಂಟಾಗ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು DVG ಅವರು ಹೇಳಿದ್ದಾರೆ. ಇದು ಕೇವಲ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಎಂಬುದಾಗಿ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಅಂದ್ರೆ ಕೇವಲವಾಗಿ ನನ್ನ ಹೆಸರಿಗೆ ನಾನು ಶಾಸ್ತ್ರಿ ಎಂಬುದಾಗಿ ಒಂದು ಬಿರುದನ್ನು ನೀಡಿ ಇಟ್ಟುಕೊಂಡ್ರೆ ಯಾವುದೇ ಉಪಯೋಗವು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ರೀತಿಯಾಗಿ ಬದುಕಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಿದಾಗ ಮಾತ್ರ ನಮ್ಮ ಒಂದು ಜೀವನವು ಆದರ್ಶವಾಗಬಹುದು ಮತ್ತು ನಮ್ಮ ಆತ್ಮೋನ್ನತಿಗೂ ಇದು ಕಾರಣವಾಗಬಹುದು ಎಂಬುದಾಗಿ ನಾವು ತಿಳಿಯಬಹುದು. ಮತ್ತು ಕೊನೆಯದಾಗಿ ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನವೀನ ಮಿತ್ಯೇವ ನ ಚಾಪ್ಯವಜ್ಯಂ. ಅಂದ್ರೆ ಹಳೆಯ ತತ್ವವು ಯಾವತ್ತೂ ಕೂಡ ಒಳ್ಳೆಯದೇ. ಹಾಗೆ ಅಂತ ಹೇಳಿ ಹಳತ್ತು ಎಂಬುದನ್ನು ಸಾರಾಸಗಟಾಗಿ ತಿರಸ್ಕರಿಸುವುದೂ ಬೇಡ, ಮತ್ತು ಹಳತು ಒಳ್ಳೆಯದು ಎಂಬುದಾಗಿ ಅದನ್ನು ಮಾತ್ರವೇ ನಾವು ಅಳವಡಿಸಿಕೊಳ್ಳುವುದು ಕೂಡ ಸಾಧುವಲ್ಲ ಎಂಬುದಾಗಿ ಈ ಶ್ಲೋಕವು ನಮಗೆ ತಿಳಿಸಿಕೊಡುತ್ತದೆ. ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನವೀನ ಮಿತ್ಯೇವ ನ ಚಾಪ್ಯವಜ್ಯಂ. ಅದೇ ರೀತಿಯಾಗಿ ಹೊಸತು ಎಂಬುದಾಗಿ ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ಬೇಡ. ಇದು ಆಧುನಿಕತೆ, ಇದು ನನಗೆ ಬೇಡವೇ ಬೇಡ ಎಂಬುದಾಗಿ. ಅಂದ್ರೆ ಒಂದು ಫ್ಯಾನ್ ಹಾಕಿದ್ದೇವೆ ಅಂತ ಆದ್ರೆ ಅದರಿಂದ ಗಾಳಿ ಬರುತ್ತದೆ, ಈ ಫ್ಯಾನ್ ಈಗಿನ ಕಾಲದ್ದು, ನನಗೆ ಬೇಡ ಎಂದ್ರೆ ನಮಗೆ ಬರುವಂತಹ ಗಾಳಿಗೆ ನಾವೇ ಒಂದು ಕಂಟಕಪ್ರಾಯವಾಗ್ತೇವೆ. ಆದ ಕಾರಣ ಅದು ಉದಾಹರಣೆಗೆ ಹೇಳಿದಷ್ಟೇ. ಅದೇ ರೀತಿಯಾಗಿ ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನವೀನ ಮಿತ್ಯೇವ ನ ಚಾಪ್ಯವಜ್ಯಂ
ಸಂತಹ ಪರೀಕ್ಷಿತ್ಯ ಅನ್ಯತರಾದ್ ಭಜಂತೆ ಮೂಢ ಪರಪ್ರತ್ಯಯನೇನ ಬುದ್ಧಿ. ಅಂದ್ರೆ ಸಂತನಾದವನು ಯಾವ ರೀತಿಯಾಗಿ ನಾನು ಏನನ್ನು ಮಾಡಿದ್ರೆ ಒಳ್ಳೆಯದು, ಏನನ್ನು ಮಾಡಿದ್ರೆ ಕೆಟ್ಟದ್ದು ಎಂಬುದನ್ನು ತಿಳಿದುಕೊಂಡು ಅವನು ಆಚರಿಸ್ತಾನಂತೆ. ಆದರೆ ಮೂಢನಾದವನು ಇನ್ನೊಬ್ಬನನ್ನು ಅನುಕರಿಸ್ತಾನೆ. ಅವನೇನು ಮಾತಾಡ್ತಾನೆ ಅಥವಾ ಅವನೇನು ಮಾಡ್ತಾನೆ ಅದೇ ರೀತಿಯಾಗಿ ನಾನು ಕೂಡ ಅವನ ಶೈಲಿಯನ್ನೇ ಅನುಕರಿಸಿ ಅವನ ರೀತಿಯಲ್ಲಿ ಬದುಕಲು ಹೋಗಿ ಕೊನೆಗೆ ತಾನು ಮೂಢನಾಗ್ತಾನೆ ಎಂಬುದಾಗಿ ಈ ಶ್ಲೋಕವು ನಮಗೆ ತಿಳಿಸಿಕೊಡುತ್ತದೆ. ಆದ ಕಾರಣ ನಾವು ಯಾವ ರೀತಿಯಾಗಿ ಬದುಕಬೇಕು, ಆಚಾರಕ್ಕೆ ಅರಸನಾಗಿ ಬದುಕಬೇಕು ಅಥವಾ ನೀತಿಗೆ ಪ್ರಭುವಾಗಬೇಕು, ಮಾತಿನಲ್ಲಿ ಚೂಡಾಮಣಿಯಾಗಿ ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆ ನೀನು ಎಂಬುದಾಗಿ ನಾವು ನಮ್ಮ ಜೀವನದ ಮೌಲ್ಯವನ್ನು ಯಾವ ರೀತಿಯಾಗೆಲ್ಲ ನಾವು ವರ್ಧಿಸಿಕೊಳ್ಬಹುದು ಅಥವಾ ಯಾವ ರೀತಿಯಾಗಿ ನಮ್ಮತನಕ್ಕೆ ನಾವು ತೊಂದರೆಯನ್ನು ಮಾಡದೆ ಹಿರಿಯರು ನಮಗೆ ನೀಡಿದಂತಹ ನಮ್ಮ ಪರಿಸರ, ನಮ್ಮ ಭೂಮಿ, ನಮ್ಮ ಜೀವನದ ಮೌಲ್ಯಗಳನ್ನು ನಾವು ನಮ್ಮ ಬಾಲ್ಯಕಾಲದಿಂದ ಬೆಳೆಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಸಮಾಜವು ಕೂಡ ಉದ್ಧಾರವಾಗಲಿಕ್ಕೆ ಸಾಧ್ಯ. ಅಥವಾ ನಮ್ಮ ವೇಷಭೂಷಣ ಇರ್ಬೋದು, ನಮ್ಮ ಮನೆಯ ಆಚರಣೆ ಇರಬಹುದು, ಸಂಪ್ರದಾಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಉಳಿಸಿಕೊಂಡು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಒಂದರ್ಧ ಗಂಟೆಯಾದರೂ ಮೊದಲು ನಾವು ಎದ್ದು ನಮಗೆ ವಿಧಿಸಿದಂತಹ ನಿತ್ಯ ಕರ್ಮಾಚರಣೆಗಳು, ದೇವರಿಗೆ ಹಚ್ಚುವಂತಹ ದೀಪ ಇರಬಹುದು, ನಿತ್ಯವೂ ನಾವು ಮಾಡುವಂತಹ ಕೆಲವೊಂದಾದರೂ ಸ್ತೋತ್ರಗಳ ಒಂದು ಉಚ್ಚಾರಣೆಗಳಿರಬಹುದು, ನಮ್ಮ ಮನಸ್ಸನ್ನು ಏಕಾಗ್ರತಾ ಬುದ್ಧಿಯನ್ನು ನಮಗೆ ತಂದುಕೊಡ್ಲಿಕ್ಕೆ ಸಾಧ್ಯ. ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡಿದಂತಹ ಪಾಪಗಳ ಪರಿಹಾರವು ಕೂಡ ಈ ಸ್ತೋತ್ರಗಳಿಂದ, ದೇವತಾರ್ಚನೆಯಿಂದ, ಧ್ಯಾನದಿಂದ ಉಂಟಾಗಲು ಸಾಧ್ಯ. ಮುಂದಕ್ಕೆ ನಮ್ಮ ಜೀವನದಲ್ಲಿ ತುಳಸಿಗೆ ದೀಪ ಇಡಬಹುದಿರಬಹುದು, ಅಥವಾ ನಾವು ಹೊಸ್ತಿಲು ಪೂಜೆ ಇರಬಹುದು, ಅಥವಾ ನೀರಿಗೆ ಅರ್ಚನೆ ಇರಬಹುದು. ಅಂದ್ರೆ ಪ್ರತಿಯೊಂದು ಪಂಚಭೂತಾತ್ಮಕವಾದಂತಹ ಈ ಭೂಮಿಯನ್ನು ಪ್ರತಿಯೊಂದನ್ನು ಕೂಡ ದೇವರನ್ನು ಕಾಣುವಂತಹ ಪ್ರಯೋಗವನ್ನೇ ನಮಗೆ ಈ ಆರ್ಷ ಸಂಪ್ರದಾಯದಲ್ಲಿ ಮತ್ತು ಈ ಮೌಲ್ಯಯುತವಾದಂತಹ ಜೀವನದಲ್ಲಿ ನಮಗೆ ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸಮಾಜ ಎನ್ನುವಂಥದ್ದು ಕರೆ ಹಾಟಕಾಹ ಯಸ್ಯಾಹ ಸಂತಿ. ಅಂದ್ರೆ ಯಾವ ರೀತಿಯಾಗಿ ನಾನು ಹೇಳಿದ್ದಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ರೆ ಖಂಡಿತವಾಗಿಯೂ ಇದನ್ನು ಹಂಸ ಕ್ಷೀರ ನ್ಯಾಯದಂತೆ ಹಿರಿಯರು ಇದನ್ನು ಸ್ವೀಕಾರ ಮಾಡಬೇಕು. ಏನಾದ್ರೂ ತಪ್ಪುಗಳು ಬಂದರೆ ಅದನ್ನು ಖಂಡಿತವಾಗಿಯೂ ಅಲ್ಲಿ ಬಿಟ್ಟು ಬಿಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಹಿರಿಯರು ನಮ್ಮ ಧರ್ಮದ ತಿಳುವಳಿಕೆಯನ್ನು ಕೂಡ ನೀಡಿದ್ದಾರೆ, ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ನಮ್ಮ ಕುಲವೃತ್ತಿಯನ್ನು, ಗುಣವೃತ್ತಿಯನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಯಾವತ್ತೂ ಕೂಡ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂಬುದಾಗಿ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡದ ಜನಾಂಗ ಕರಾಡ ಸಮಾಜ ಹೇಳಬಹುದು. ಅದೇ ರೀತಿಯಾಗಿ ಈ ಕರಾಡ ಸಮಾಜದಲ್ಲಿ ಎಷ್ಟೋ ಪರೋಪಕಾರಿಗಳಿದ್ದಾರೆ. ಅವರೆಲ್ಲರನ್ನು ಕೂಡ ಮುಂದಿನ ದಿನಗಳಲ್ಲಿ ನಾಗರಾಜಣ್ಣ ನಮ್ಮ ಈ ವೆಬಿನಾರ್ ಮೂಲಕ ಖಂಡಿತವಾಗಿಯೂ ಪರಿಚಯಿಸ್ತಾರೆ ಎಂಬುದಾಗಿ ವಿಶ್ವಾಸವಿದೆ. ಅದೇ ರೀತಿಯಾಗಿ ಈ ಸಮಾಜದ ಉದ್ಧಾರಕ್ಕೆ ಯಾವೆಲ್ಲ ರೀತಿಯಲ್ಲಿ ಎಷ್ಟೋ ಜನರು ಪ್ರಯತ್ನ ಪಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅವರ ಜೀವನದಲ್ಲಿ ಉತ್ತಮವಾದಂತಹ ಒಂದು ಅಭಿವೃದ್ಧಿಯು ಅವರಿಗೂ ಉಂಟಾಗಲಿ. ಅದೇ ರೀತಿಯಾಗಿ ಇದುವರೆಗೂ 10-20 ಸರಣಿಗಳಲ್ಲಿ ತಮ್ಮ ಮಾತಿನ ಮೂಲಕ ಸುಜ್ಞಾನವನ್ನು ನೀಡಿದಂತಹ ಎಲ್ಲ ಹಿರಿಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಅವರಿಗೆ ವಂದನೆಗಳನ್ನು ಕೂಡ ತಿಳಿಸ್ತೇನೆ. ನಮ್ಮ ಜೀವನದಲ್ಲಿ ನಮಗೆ ಅಧ್ಯಾಪನ, ಬ್ರಹ್ಮಯಜ್ಞ, ಪಿತೃಯಜ್ಞ ಇತ್ಯಾದಿಯಾಗಿ ನಿತ್ಯ ಹೇಳಿದಂತಹ ನಿತ್ಯ ಕರ್ಮದ ಸದ್ಧರ್ಮಾಚರಣೆಯನ್ನು ನಾವು ಮಾಡ್ತಾ ಬಂದಾಗ ಮಾತ್ರ ನಮಗೆ ಖಂಡಿತವಾಗಿಯೂ ಕೂಡ ನಮ್ಮ ಸಮಾಜವು ಉದ್ಧಾರವಾಗಲಿಕ್ಕೆ ಸಾಧ್ಯ. ಅಂತಹ ಮಾನವೀಯ ಮೌಲ್ಯಗಳ ಒಂದು ವಿಷಯವನ್ನು ಇಂದಿನ ದಿನ ನನಗೆ ತಿಳಿದಷ್ಟು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಚ ಎಂಬುದಾಗಿ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಇತ್ತು. ಆ ಒಂದು ವಿಚಾರಕ್ಕೆ ಹೇಳಿ ಆಮೇಲೆ ಇಂದಿನ ಈ ವಿಷಯಕ್ಕೆ ಪೂರ್ಣ ವಿರಾಮವನ್ನು ಬಯಸ್ತೇನೆ. ನಮ್ಮ ದೇವಾಲಯಗಳಿಗೆ ಹೋಗುವಾಗ ಇರಬಹುದು, ಅಥವಾ ನಮ್ಮ ಮನೆಯಲ್ಲಿ ಸದ್ಧರ್ಮಾಚರಣೆಗಳು ಅಥವಾ ಏನಾದರೂ ಪೂಜಾದಿ ಸಂದರ್ಭಗಳಿರ್ಬೋದು, ಆಗ ನಮ್ಮ ವೇಷಭೂಷಣಗಳಿರ್ಬೋದು ಅಥವಾ ನಾವಾಡುವ ಮಾತುಗಳಿರ್ಬೋದು, ಅಂತಹ ದಿನ ಮಾತ್ರ ಅಂತಲ್ಲ, ನಿತ್ಯವೂ ಕೂಡ ನಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳೇ ಬರಬೇಕಾದದ್ದು. ಅಂದ್ರೆ ವಸ್ತ್ರೇಣ ವಪುಷ ವಾಚ,
ಅಂದ್ರೆ ನಮ್ಮ ವಸ್ತ್ರದಿಂದ, ಆ ವಸ್ತ್ರ ಸಂಹಿತೆಯಿಂದಾಗಿ ನಮಗೆ ಸಮಾಜದಲ್ಲಿರಬಹುದು ಅಥವಾ ಜೀವನದಲ್ಲಿರಬಹುದು ಮೌಲ್ಯವು ತಂದುಕೊಡ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ವಪುಷ, ಅವನ ಶರೀರ ಸ್ವಚ್ಛತೆಯಿಂದ ಇಟ್ಟುಕೊಂಡ್ರೆ ಮಾತ್ರ ಅವನಿಗೆ ಜೀವನದಲ್ಲಿ ಅವನ ಆ ಮೌಲ್ಯದಿಂದಲೇ ಅವನಿಗೆ ಒಂದು ಗೌರವ ಸಿಗಲಿಕ್ಕೆ ಸಾಧ್ಯ. ಮತ್ತೊಂದು ಮಾತು, ಆ ಮಾತಿನಿಂದ ಕೂಡ ಒಳ್ಳೆಯ ಗೌರವವನ್ನು ನಾವು, ಅಂದ್ರೆ ಮಾತಿನಿಂದಲೇ ಮರಣವೂ ಸಾಧ್ಯ, ಅಥವಾ ಈ ಮಾತಿನಿಂದಲೇ ಅವನಿಗೆ ಒಳ್ಳೆಯ ಕೀರ್ತಿಯೂ ಬರಲಿಕ್ಕೆ ಸಾಧ್ಯ. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ. ಇನ್ನೆರಡು ಇರುವಂತದ್ದು ಒಂದಕ್ಕೊಂದು ಪರಸ್ಪರ ಪೂರಕವಾಗಿರುವಂತದ್ದು. ವಿದ್ಯೆ, ಒಳ್ಳೆಯ ಸದ್ವಿದ್ಯೆಯನ್ನು ಪಡೆದವನು ಖಂಡಿತವಾಗಿಯೂ ವಿನಯದಿಂದೇ ಇರ್ತಾನೆ. ಆದರೆ ಅವನ ವಿದ್ಯೆಯೊಂದಿಗೆ ವಿನಯವಿಲ್ಲದೆ ಅಹಂಕಾರ ಬಂದಾಗ ಆ ವಿದ್ಯೆಯು ಅವನಲ್ಲಿದ್ದು ಕೂಡ ಉಪಯೋಗವಿಲ್ಲದಂತಹ ಪರಿಸ್ಥಿತಿಗೆ ಬರುತ್ತದೆ. ಆದ ಕಾರಣ ಬೆಲೆ ಕಳೆದುಕೊಳ್ಳುತ್ತಿರುವ ನಮ್ಮ ಬ್ರಾಹ್ಮಣ್ಯ ಖಂಡಿತವಾಗಿಯೂ ಆ ಹಂತಕ್ಕೆ ತಲುಪದಿರಲಿ. ಮೌಲ್ಯಯುತವಾದಂತಹ ಜೀವನದಲ್ಲಿ ನಾವೆಲ್ಲರೂ ಸದ್ಧರ್ಮಾಚರಣೆಯಿಂದ ಬದುಕೋಣ ಎಂಬುದಾಗಿ ಹೇಳುತ್ತಾ, ನಮ್ಮ ಆಚರಣೆಗಳ ಒಂದು ಮಹತ್ವ ಖಂಡಿತವಾಗಿಯೂ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂತಹ ಕೆಲಸ ಎಲ್ಲರಿಂದ ಕೂಡ ಮೂಡಿಬರಲಿ. ನಮ್ಮ ಭಾರತೀಯ ಸನಾತನ ಪರಂಪರೆ, ಅದೇ ರೀತಿಯಾಗಿ ಅಧ್ಯಾಪನ ಪರಂಪರೆ, ಷಟ್ಕರ್ಮಾಚರಣೆ ಅಥವಾ ಸದ್ಧರ್ಮಾಚರಣೆಯಿಂದ ಅಧ್ಯಯನ, ಅಧ್ಯಾಪನ, ಬ್ರಹ್ಮಯಜ್ಞ ಇತ್ಯಾದಿ ದಾನ ಧರ್ಮಾಚರಣೆಗಳಿರ್ಬೋದು, ಎಲ್ಲವನ್ನು ಕೂಡ ಯಾವ ರೀತಿಯಾಗಿ ನಮಗೆ ನಮ್ಮ ಹಿರಿಯರಿರ್ಬೋದು ಅಥವಾ ಆರ್ಷರು ಇರ್ಬೋದು ನಮಗೆ ತಿಳಿಸಿಕೊಟ್ಟಿದ್ದಾರ, ಅಂತಹ ಒಳ್ಳೆಯ ಗೌರವಯುತವಾದಂತಹ ಬದುಕನ್ನು ನಾವು ಬಾಳಿ ಬದುಕೋಣ. ಆಗೊಂದು ಮಾತನ್ನು ಹೇಳ್ತಾ ಅದೊಂದು ಅಲ್ಲಿಗೆ ಬಿಟ್ಟು ಹೋಯ್ತು. ಕರೆ ಹಾಟಕಾಹ ಸಂತಿ, ಅಂದ್ರೆ ಕೈಗಳಲ್ಲಿ ಚಿನ್ನದ ಬಳೆಗಳನ್ನು ಧಾರಣೆ ಮಾಡಿದಂತಹ ಒಂದು ಸಮಾಜವಂತೆ ಈ ಕರಾಡ ಸಮಾಜ ಎನ್ನುವಂಥದ್ದು ಎಂಬುದಾಗಿ ಕೇಳಿಬಲ್ಲೆ. ಅಂದ್ರೆ ಕಾಶಿ ದೇಶದಲ್ಲಿ ಆಗಿನ ರಾಜರ ಮೂಲಕ ಅತ್ಯಂತ ಪಂಡಿತೋತ್ತಮರು ಎಂಬುದಾಗಿ ಬಿರುದುಗಳನ್ನು ಪಡೆದಂತಹ ಜನಾಂಗ ಈ ಕರಾಡ ಸಮಾಜ ಎಂಬುದಾಗಿ ಮಹಾರಾಷ್ಟ್ರದ ಮೂಲದಿಂದ ನಮ್ಮ ಈ ಕಾಸರಗೋಡು ಇರಬಹುದು ಅಥವಾ ಗೋಕರ್ಣದಿಂದ ಈ ಕಡೆ ಬಂದು ನೆಲೆಸಿದಂತಹ ಸಮಾಜವಂತೆ ನಮ್ಮ ಈ ಕರಾಡ ಸಮಾಜ. ಆದ ಕಾರಣ ಅಂತಹ ವಿದ್ವಾಂಸರು ನಡೆದಾಡಿದಂತಹ ಈ ಸಮಾಜ ಮುಂದೆಯೂ ಕೂಡ ಅಂತಹ ವಿದ್ವಾಂಸರು ನಮ್ಮ ಈ ಸಮಾಜದಲ್ಲಿ ಮೂಡಿ ಬರಲಿ ಎಂಬುದಾಗಿ ಹೇಳುತ್ತಾ ಇಂದಿನ ಈ ವಿಚಾರವನ್ನು ಪೂರ್ಣ ವಿರಾಮಗೊಳಿಸ್ತೇನೆ. ನಾಗರಾಜಣ್ಣ. ಧನ್ಯವಾದಗಳು. ರವಿ ಮಾತಾಡ್ತಾರೆ. ಮೋರಣ್ಣ, ತುಂಬಾ ಧನ್ಯವಾದಗಳು. ಆಧುನಿಕತೆಯ ಗುಂಗಿನಲ್ಲಿ ನಮ್ಮಿಂದ ನಶಿಸಿ ಹೋಗುತ್ತಿರುವಂತಹ ಮಾನವೀಯ ಮೌಲ್ಯಗಳ ಸಂರಕ್ಷಣೆ ನಮ್ಮ ಕೈಯಲ್ಲೇ ಇದೆ ಎನ್ನುವಂತಹ ಸ್ಪಷ್ಟ ಸಂದೇಶದೊಂದಿಗೆ ನಿಮ್ಮ ಮಾತನ್ನು ಮುಗಿಸಿದ್ದೀರಿ. ವಂದನೆಗಳು ಮತ್ತು ಧನ್ಯವಾದಗಳು. ಯಾರಾದ್ರೂ ಈ ವಿಷಯದ ಕುರಿತಾಗಿ ಏನಾದರೂ ಸಂದೇಹಗಳಿದ್ದಲ್ಲಿ ಅಥವಾ ಏನಾದ್ರೂ ಅಭಿಪ್ರಾಯಗಳಿದ್ದಲ್ಲಿ ಮುಂದಿನ ಒಂದು 5 ನಿಮಿಷಗಳ ಕಾಲ ನಾವು ಮಾತಾಡಬಹುದು. ಮೋಹನಣ್ಣನ ಹತ್ರ ಏನಾದ್ರು ಪ್ರಶ್ನೆ ಇದ್ರೆ ಯಾರಾದ್ರೂ ಕೇಳಬಹುದು. ದಯವಿಟ್ಟು ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡಿ ಕೇಳಿ. ಪ್ರಶ್ನೆಗಳಿದ್ದರೆ ಕೇಳಿ. ಮೋಹನಣ್ಣ, ಪುರೋಹಿತ ವರ್ಗದವರು ಅಂತ ಹೇಳುದಲ್ಲ, ಅವ್ರು ನಿಮ್ಮ ಮೇಲೆ ಜವಾಬ್ದಾರಿ ಹಾಕುದು ಅಂತ ತಿಳ್ಕೊಬೇಡಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಸಂಧ್ಯಾ ವಂದನೆ ಮಾಡುವಂತಹ ಒಂದು ಅಭ್ಯಾಸ ಯಾರಿಗೂ ಇಲ್ಲ. ಅಂದ್ರೆ ತುಂಬಾ ಒಂದು ಮೇ ಬಿ 10% 15% ಇರ್ಬೋದಾ ಏನೋ, ಅದಕ್ಕಿಂತ ಜಾಸ್ತಿ ಇದ್ರೆ ಸಂತೋಷ. ಇದನ್ನ ಯಾವ ರೀತಿ ನಾವು ನಮ್ಮ ಪುರೋಹಿತ ವರ್ಗದಿಂದ ಅದನ್ನೊಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದೋ? ನಾವು ಕೂಡ ನನ್ನೊಬ್ಬ ಕುಟುಂಬದ ಹಿರಿಯನಾಗಿ ನಾನು ಮಾಡ್ಬೇಕಾದ್ದನ್ನು ನಾನು ಮಾಡ್ಬೇಕು. ಅದಲ್ಲದೆ ಇದನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು, ಅಥವಾ ಹೇಗೆ ಜನರನ್ನ ಈ ಸಂಧ್ಯಾ ವಂದನೆ ಮಾಡುವುದಕ್ಕೆ ಮತ್ತೆ ದೇವರ ಪೂಜೆಗಳನ್ನ ಮಾಡುವುದಕ್ಕೆ ಒತ್ತಾಯ ಮಾಡಬಹುದು ಅಂತ ಒಂದು ನಿಮ್ಮ ಪ್ರಶ್ನೆ ವಿವರಿಸಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ವಾ? ಖಂಡಿತ. ಹೌದು. ಅಂದ್ರೆ ಒಂದು ಕಾಲದಲ್ಲಿ ಈ ಸಂಧ್ಯಾ ವಂದನೆ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಮಾಡುವಂತಹ ಒಂದು ಪದ್ಧತಿಯೂ ಇತ್ತು. ಈಗ ಅದು ಕೇವಲ ಪದ್ಧತಿಯಾಗಿ ಮಾತ್ರ ಉಳಿದಿದೆ ಎಂಬುದಾಗಿ ನೀವು ಕೇಳಿದಂತಹ ಪ್ರಶ್ನೆ. ಅಂದ್ರೆ ಮನುಷ್ಯನ ಒತ್ತಡ ಎನ್ನುವಂಥದ್ದಿರಬಹುದು. ಆದರೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಎಂಬುದಾಗಿ ಮೊದಲಾಗಿ ನಾವು ತಿಳ್ಕೊಳ್ಬೇಕು. ಅಂದ್ರೆ ಎಷ್ಟೇ ಸಮಯ ಇಲ್ಲ, ಅಥವಾ ನಾವು ಆಗ ಹೇಳಿದಾಗೆ ಧರ್ಮಾಚರಣೆಗೆ ಅಂತಹ ದೇಶ ಕ್ಷೋಭೆಗೊಳಗಾದಂತಹ ಸಂದರ್ಭ, ಅಥವಾ ದೊಡ್ಡ ಒಂದು ಕ್ಷಾಮ ಡಾಮರಾದಿಗಳು ತೊಂದರೆಗಳು ಬಂದ ಸಂದರ್ಭ, ಅಗ್ನಿಅನಾಹುತಗಳು ಅಥವಾ ವ್ಯಾಧಿಗಳು ಬಂದ ಸಂದರ್ಭದಲ್ಲಿ 1-2 ದಿನ ಜಪ ಮಾಡದಿದ್ರು ಕೂಡ ಅದಕ್ಕೆ ತಪ್ಪು ಅಂತ ಹೇಳಲಿಕ್ಕಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ
ಬೇರೆ ಬೇರೆ ರೀತಿಯ ಜಪದ ವಿಧಾನವನ್ನು ಹೇಳಿದ್ದಾರೆ. ಕೂತುಕೊಂಡು ಅರ್ಧ ಗಂಟೆ 1 ಗಂಟೆಯೇ ಜಪ ಮಾಡಬೇಕು ಎಂಬುದಾಗಿಲ್ಲ. ಒಂದು ಮಾನಸಿಕವಾದಂತಹ ಜಪ ಮಾಡಿದ್ರು ಕೂಡ ಈ ಜಪದ ಫಲವೇ ಇರುವಂತದ್ದು. ಗಾಯತ್ರಿ ಜಪ ಉಪದೇಶವಾದ ಮೇಲೆ ದಿನಕ್ಕೆ ಕನಿಷ್ಠ ಪಕ್ಷ ಹೊತ್ತಿಗೆ 10 ಗಾಯತ್ರಿಯನ್ನಾದರೂ ಮಾಡಿದ್ರು ಕೂಡ ಈ ಸಂಧ್ಯೆಯ ಅದೇ ಫಲ ನಮಗೆ ಲಭಿಸ್ಲಿಕ್ಕೆ ಸಾಧ್ಯ ಉಂಟು. ಮತ್ತು ಇದಕ್ಕೋಸ್ಕರ ನಮ್ಮ ಶ್ರೀನಿವಾಸ ಪ್ರಸಾದನ್ನ, ಯಾವ ನೆಲ್ಲಿಕುಂಜೆ ಪ್ರಸಾದನ್ನ ಈಗ ಮತ್ತೊಂದು ಜಪದ ಪುಸ್ತಕವನ್ನು ಮಾಡುವವರಿದ್ದಾರೆ. ಈಗಾಗಲೇ ನಾಳಿದ್ದು ಶಂಕರ ಜಯಂತಿಯ ಮೊದಲು ಆ ಪುಸ್ತಕ ಬಿಡುಗಡೆಯ ಒಂದು ಕೆಲಸವನ್ನು ಕೂಡ ಅವರು ತುಂಬಾ 1.5 ವರ್ಷದಿಂದ ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಈಗಾಗಲೇ 3-4 ಪುಸ್ತಕಗಳು, ಪೆರ್ಲ ಕೃಷ್ಣ ಭಟ್ರ ಕಾಲದಿಂದಲೂ ಕೂಡ 3-4 ಪುಸ್ತಕಗಳು ಕನ್ನಡದಲ್ಲಿ ಹೊಸ ಆವೃತ್ತಿ ಮತ್ತು ದೊಡ್ಡ ಜಪ ಅದನ್ನೇ ಸಣ್ಣದು ಮಾಡಿ ತುಂಬಾ ಸಣ್ಣದಾಗಿ ಸಂಕ್ಷಿಪ್ತ ರೀತಿಯಲ್ಲಿ ಕೂಡ ಮಾಡಿದಂತಹ ಪುಸ್ತಕಗಳು ಹಲವಾರು ಇವೆ. ಅದರಲ್ಲಿ ನಮಗೆ ಸಾಧ್ಯವಿದ್ದಷ್ಟು 5 ನಿಮಿಷವಾದರೂ ಇದಕ್ಕೋಸ್ಕರ ಎಂಬ ರೀತಿಯಲ್ಲಿ ನಾವು ಸಮಯವನ್ನು ಕೊಟ್ಟು ಆ ಜಪವನ್ನು ನಾವು ನಿಲ್ಲಿಸದೆ ಮಾಡ್ತಾ ಬಂದಾಗ ಖಂಡಿತವಾಗಿಯೂ ಕೂಡ ನಮ್ಮ ಸಮಾಜವು ಮಾತ್ರವಲ್ಲ, ನಮ್ಮ ಆತ್ಮೋನ್ನತಿಯೂ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಎಂಬುದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ. ಧನ್ಯವಾದಗಳು. ಬೇರೆ ಯಾರಾದ್ರೂ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಮಂಡಿಸಿ. ಇನ್ನೊಂದು 2 ನಿಮಿಷಗಳ ಕಾಲಾವಕಾಶ ಇದೆ. ಅನ್ಮ್ಯೂಟ್ ಮಾಡಿ ಮಾತಾಡಿ ಯಾರಾದ್ರೂ ಇದ್ರೆ. ಮುಂದಿನ ಒಂದು 15 ಸೆಕೆಂಡ್ ನಾನು ಕಾಯ್ತೇನೆ, ಅಂದ್ರೆ ಮತ್ತೆ ಮುಂದುವರಿಸ್ತೇನೆ ಕಾರ್ಯಕ್ರಮ. ಹೇಳಿ ವಲ್ಲಭಣ್ಣ, ಏನಾದ್ರು ಮಾತಾಡ್ಬೇಕಾ? ನೀವು ಅನ್ಮ್ಯೂಟ್ ಮಾಡಿದಾಗೆ ಖಂಡಿತ. ಸಣ್ಣ ಸಂಶಯ ಹೇಳಿ ಪ್ಲೀಸ್. ನಾವು ಪೂರ್ವರ ಮೇಲೆ ಆರೋಪ ಅಲ್ಲ, ಆದ್ರೆ ಸಂಪೂರ್ಣ ಯಾವುದಾದ್ರೂ ಸಂದರ್ಭಗಳಲ್ಲಿ ಅದರ ಪೂರ್ಣತೆಯ ಕಡೆಗೆ ಬಂದಾಗ ಪಾಪೋಹಂ ಪಾಪ ಒಂದು ಶ್ಲೋಕ ಹೇಳ್ತಾರೆ. ಅದರ ಒರಿಜಿನಲ್ ಇಂದ ಮತ್ತೆ ಅದರ ಅಗತ್ಯ ಇದೆಯಾ, ಅದರ ಮೀನಿಂಗ್ ಇದೆಯಾ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಲ್ಲ. ಅದೇ ಅಂದ್ರೆ ನಾವು ದೇವರಲ್ಲಿರ್ಬೋದು ಅಥವಾ ಗುರು ಹಿರಿಯರಲ್ಲಿರ್ಬೋದು ಶರಣಾಗತಿಯನ್ನು ಹೇಳುವಂತಹ ಒಂದು ಶ್ಲೋಕ ಅದು. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಎಂಬುದಾಗಿ ಆ ಶ್ಲೋಕವು ಪೂರ್ಣ ರೀತಿಯಲ್ಲಿದೆ. ಹೇಗೆ ಅಂತ ಹೇಳಿದ್ರೆ, ಶರಣಾಗತ ವತ್ಸಲ ಎಂಬುದಾಗಿ ದೇವರನ್ನು ಸಂಬೋಧಿಸಿ, ನನ್ನ ಈ ಜನ್ಮ ಎಂಬುದೇ ಪಾಪ ಜನ್ಮ, ಅಂದ್ರೆ ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಆಗ ಹೇಳಿದಂತೆ ಕಟ್ಟ ಕಡೆಯ ಈ ಜೀವರಾಶಿಗಳಲ್ಲಿ ಕೊನೆಯದಾದಂತಹ ಜನ್ಮ, ನಮ್ಮ ಈ ಮೋಕ್ಷವೇ ನಮಗೆ ಪರಮ ಲಕ್ಷ್ಯ ಅಂತ ಜ್ಞಾನಾದೇವ ಹಿ ಕೈವಲ್ಯಂತ ಎಂಬುದಾಗಿ ಆಗ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಮೋಕ್ಷಕ್ಕೆ ಕಾರಣವಾಗಿರುವಂತದ್ದೇ ನಮ್ಮ ಈ ಜನ್ಮದ ಒಂದು ಉದ್ದೇಶ. ಅಂದ್ರೆ ಇಷ್ಟೆಲ್ಲ ಕೋಟಿಗಟ್ಟಲೆ ಜನ್ಮ, ಅಂದ್ರೆ 84 ಲಕ್ಷ ಹೇಳಿದೆ, ಎಷ್ಟೋ ನಾನಾ ಯೋನಿಗಳಲ್ಲಿ ನಾವು ಹುಟ್ಟಿ ಬಂದು ಕೋಟಿಗಟ್ಟಲೆ ವರ್ಷಗಳು ಈ ಕರ್ಮ ಬಂಧನದಲ್ಲಿ ಇದ್ದಂತಹ ನಾವು ಪಾಪಾತ್ಮ ಪಾಪ ಸಂಭವ, ಪಾಪದಿಂದಲೇ ಹುಟ್ಟಿದ್ದೇವೆ. ಅಂದ್ರೆ ಆತ್ಮಕ್ಕೆ ಪಾಪದ ವಾಸನೆ ತಟ್ಟುವುದಿಲ್ಲ. ಈ ಶರೀರವನ್ನು ಧಾರಣೆ ಮಾಡಿದಾಗ ಮಾತ್ರ ಆ ಪಾಪದ ವಾಸನೆ ಇರುತ್ತದೆ. ಆದ್ರೆ ಆ ಪಾಪವನ್ನು ಕಳಿಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಜನ್ಮವೆತ್ತಿ ಪುನಃ ಸದ್ಧರ್ಮಾಚರಣೆಯಿಂದಲೇ ಆ ಪಾಪದ ಪ್ರಭಾವವನ್ನು ಕಡಿಮೆ ಮಾಡಿ ಮತ್ತೆ ಪುನಃ ಉತ್ತಮವಾದಂತಹ ಜನ್ಮವನ್ನು ಪಡೆದು ಮುಂದಕ್ಕೆ ಪರಮಾತ್ಮನಲ್ಲಿ ಐಕ್ಯಗೊಳ್ಳುವುದೇ ಈ ಶ್ಲೋಕದ ಅರ್ಥ ಬರುವಂತದ್ದು. ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಶರಣಾಗತ ವತ್ಸಲನಾದಂತಹ ನೀನು ನಮ್ಮೆಲ್ಲರನ್ನು, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳುವಂತಹ ಆ ಶ್ಲೋಕವನ್ನು ನಿತ್ಯವೂ ನಾವು ಹೇಳಿದ್ರೆ ಅಷ್ಟಾದರೂ ಪಾಪವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಅಲ್ಲ, ತ್ರಾಹಿಮಾಂ ಪಾರ್ಟ್ ಈಸ್ ಓಕೆ. ಫಸ್ಟ್ 2 ಲೈನ್ ಹೇಳಿದ್ದು ಹೌದು, ಪಾಪ ಆತ್ಮವನ್ನೇ ಪಾಪಾತ್ಮ ಅಂತ ಹೇಳುವಾಗ ಹೌದು ಅಂದ್ರೆ ಇನ್ನೊಬ್ಬನನ್ನು ನಾವು ಹೇಳುದಲ್ಲ ಅಂತ, ಯಾರನ್ನೊಬ್ಬರನ್ನು ಬೈಯುವ ಶಬ್ದ ಅಲ್ಲ, ನಮ್ಮ ಆತ್ಮವನ್ನೇ ನಾವು ಹೇಳ್ತಾ ಇರೋದು. ಹೌದು, ಹೇಳಿ. ನಮ್ಮ ಮನುಷ್ಯ ಜನ್ಮ ಕೊನೆಯ ಹಂತದಲ್ಲಿರುವುದು ಅಂತ ಹೇಳಿದ ಮೇಲೆ ಕೊನೆಯ ಹಂತಕ್ಕೆ ಬಂದಾಗಲೂ ನಾವು ಪಾಪಾತ್ಮ ಅಂತ ಹೇಳುದು ಸರಿಯೋ? ಖಂಡಿತ. ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಪುಣ್ಯಾತ್ಮ ಅಂತ ಹೇಳಿಕೊಂಡೇ ನಾವು ಮೇಲೆ ಹೋದ್ರೆ ಅಂದ್ರೆ ಪಾಪ ಅಂತ ಹೇಳುವುದಕ್ಕೆ ಕೇವಲ ಈ ದುಷ್ಟ ಅಂತ ಹೇಳುವಂತಹ ಶಬ್ದವೇ ಬರುವುದಿಲ್ಲ, ಅರ್ಥ ಅಲ್ಲ ಅಂತ. ಅಂದ್ರೆ ಆ ಪಾಪದಿಂದ ನನ್ನನ್ನು ಪರಿಹಾರ ಮಾಡುವಂತ ನಾವು ಕೇಳಿಕೊಳ್ಳುವುದು ಅಂತ ದೇವರಲ್ಲಿ.
ಅಂದ್ರೆ ನಮ್ಮ ಈ ಪಾಪ ವಾಸನೆಯಿಂದ ಮಾತ್ರ ಈ ನಮಗೆ ಜನ್ಮ ಬರುವಂತದ್ದು ಅಂತ. ಈ ಜನ್ಮ ಯಾವಾಗ ನಮ್ಮ ಪಾಪವು ಮುಗಿಯುತ್ತದೆ ಆಗ ನಮಗೆ ಈ ಮನುಷ್ಯ ಜನ್ಮದ ಶರೀರವು ಕೂಡ ಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತತ್ಕ್ಷಣ ನಾವು ಪರಮಾತ್ಮನ ಪಾದವನ್ನು ಸೇರುವಂತಹ ಪರಿಸ್ಥಿತಿಯೇ ಖಂಡಿತವಾಗಿಯೂ ನಮಗೆ ಇರುವಂತದ್ದು. ಆದ ಕಾರಣ ಯಾವತ್ತು ಅಂದ್ರೆ ಈ ಜನ್ಮಕ್ಕೆ ಕಾರಣವಾಗುವುದು ಯಾವುದು ಅಂತ ಹೇಳಿದ್ರೆ ಪಾಪವೇ. ಆದ ಕಾರಣ ಈ ಅದು ತಿರ್ಯಗ್ ಯೋನಿ ಅಥವಾ ಊರ್ಧ್ವ ಯೋನಿ ಅಂತ, ಊರ್ಧ್ವ ಮೂಲ ಮಧಶಾಖ ಅಂತ ಹೇಳುವಂತಹ ರೀತಿಯಲ್ಲಿ ನಮಗೆ ಹಲವಾರು ಮಂತ್ರಗಳಲ್ಲಿ ಬರ್ತದೆ. ಅದೀಗ ಇಷ್ಟು ಸಮಯ ಹೇಳಲಿಕ್ಕೆ ಇಲ್ಲ. ನಿಮಗೆ ಬೇಕಾದ್ರೆ ವೈಯಕ್ತಿಕವಾಗಿ ಇಂತಹ ವಿಚಾರಗಳನ್ನು ಖಂಡಿತವಾಗಿ ನಾನು ನಿಮಗೆ ತಲುಪಿಸಬಲ್ಲೆ. ನಿಮ್ಮ ನಂಬರ್ ಅನ್ನು ಮಾತ್ರ ನನಗೆ ನೋಡ ಇದರಲ್ಲಿ ಸಿಗ್ಬಹುದು ಕಾಣ್ತದೆ ನನಗೆ, ನೋಡುವ. ಆಸಕ್ತಿಗೆ ಖಂಡಿತವಾಗಿ ಅಂದ್ರೆ ಇದರಲ್ಲಿ ನಮಗೆ ಅವಕಾಶ ಇಲ್ಲದಿದ್ರು ಮುಂದಕ್ಕೆ ನಿಮಗೆ ಖಂಡಿತವಾಗಿ ನನಗೆ ತಿಳಿದ ವಿಷಯವನ್ನು ನಿಮಗೆ ತಿಳಿಸ್ತೇನೆ ಖಂಡಿತವಾಗಿ. ಕಳಿಸಿಕೊಡ್ತೇನೆ. ಹೌದು, ಪರಸ್ಪರ ನಂಬರ್ ಆ ಕಡೆ ಈ ಕಡೆ ತಲುಪಿಸುವಂತ ವ್ಯವಸ್ಥೆ ಮಾಡುವ. ಓಕೆ, ಖಂಡಿತ ಖಂಡಿತ. ಏನಾದ್ರೂ ಇನ್ನೊಂದು ಕೊನೆಯ ಕ್ವಶನ್ ಯಾರ್ದಾದ್ರೂ ಇದ್ರೆ? ಒಂದೆರಡು ಕೈ ರೈಸ್ ಮಾಡಿದ್ರು, ಅದನ್ನು ಮತ್ತೆ ಕೆಳಗೆ ಮಾಡಿದ್ದಾರೆ. ಏನಾದ್ರೂ ಇದ್ರೆ ದಯವಿಟ್ಟು ಕೇಳಿ. ಸುಬ್ಬಣ್ಣ ಎತ್ತಿದ್ದಾರೆ, ಕುತ್ಕೊಳ್ಳಿ. ಅವರು ಮಾತಾಡ್ತಾರಲ್ಲ ಗೊತ್ತಿಲ್ಲ, ಇಲ್ಲದಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಆಡಬಹುದು. ಮಾತಾಡ್ತಾರೆ ಯಾರಾದ್ರೂ? ಇಲ್ಲ ಅನಿಸ್ತದೆ, ತೊಂದರೆ ಇಲ್ಲ. ಎಚ್ಚರ ತಪ್ಪಿ ನಮ್ಮತನವನ್ನು ಕಳಕೊಂಡಾಗ ಎಲ್ಲವೂ ನಶಿಸುತ್ತದೆ. ಸಂಸ್ಕಾರದಿಂದ ಸಾಕ್ಷಾತ್ಕಾರ ಎನ್ನುವಂತಹ ಅಮೂಲ್ಯ ಸಂದೇಶವನ್ನು ನೀಡುತ್ತಾ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸುವಗು ಎನ್ನುವಂತಹ ವಾಸ್ತವತೆಯನ್ನ ಬಲು ಸಮರ್ಪಕವಾಗಿ ನಿರೂಪಿಸಿದ್ದೀರಿ ಮೋಹನಣ್ಣ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಬಿಡದೆ ಆಧುನಿಕತೆಯನ್ನು ಎಷ್ಟು ಬೇಕೋ ಅಷ್ಟೇ ಅಪ್ಪಿಕೊಂಡು ಸಾಗಿದರೆ ನಮ್ಮ ಜನ್ಮ ಪಾವನ, ಸಮುದಾಯವೂ ಶ್ರೇಷ್ಠವಾಗುವುದರಲ್ಲಿ ಸಂಶಯವಿಲ್ಲ ಎನ್ನುವಂತಹದ್ದನ್ನ ಶ್ಲೋಕಗಳ ಅರ್ಥದ ಮೂಲಕ ಉದಾಹರಣೆಗಳ ಸಹಿತ ವಿವರಿಸಿದ್ದೀರಿ. ನಿಮ್ಮ ಇಂದಿನ ಈ ವೇದಿಕೆಯ ಗೂಗಲ್ ಮೀಟ್ ವೇದಿಕೆಯಿಂದ ನೀವು ಕೊಟ್ಟಂತಹ ಸಂದೇಶ ಇರಬಹುದು, ಅನುಭವಾಮೃತ ಇರಬಹುದು, ನಿಜವಾಗಿಯೂ ನಮ್ಮೆಲ್ಲರ ಜ್ಞಾನದ ಭಂಡಾರಕ್ಕೆ ಒಂದಷ್ಟು ಕೊಡುಗೆಯನ್ನ ಖಂಡಿತ ನೀಡಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಮ್ಮೊಂದಿಗೆ ಸುಮಾರು 42 ನಿಮಿಷ ಮಾತಾಡಿ ಅದರ ನಂತರ 5-6 ಪ್ರಶ್ನೆಗಳಿಗೆ ಉತ್ತರವನ್ನ ಸಮರ್ಪಕವಾಗಿ ನೀಡಿದ್ದೀರಿ. ನಿಮ್ಮ ಈ ನಿಮ್ಮ ಒಡನಾಟ ನಮಗೆ ಈ ಸಂಜೆ ಖುಷಿ ಕೊಟ್ಟಿದೆ. ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಶ್ರೀಕೃಷ್ಣಣ್ಣ ಯಾನೆ ಮೋಹನಣ್ಣ. ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ನಾಗರಾಜ ಉಪ್ಪಂಗಳ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕರಾಡ ವಿಶ್ವ ವೆಬಿನಾರ್ 21ರ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಮೋಹನ್ ಭಟ್ ಪಟ್ಟಿಮೂಲೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಕೂಡ ಅವರು ನಮ್ಮೊಂದಿಗೆ ಇನ್ನೊಂದು ಕಾರ್ಯಕ್ರಮ ಬರುವ ವರ್ಷ ಸಾಧಾರಣ ಇದೇ ಸಮಯಕ್ಕೆ ಆಗ್ಬೋದು ನಡೆಸಿಕೊಡ್ತಾರೆ ಎನ್ನುವಂತಹ ವಿಶ್ವಾಸ ನಮ್ಮದು. ಮುಂದೆ ಇವತ್ತಿನ ಕಾರ್ಯಕ್ರಮ ನಿರ್ವಹಿಸಿ ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟ ಶ್ರೀ ರವಿ ಸಜ್ಜಂಗದ್ದೆ, ಪ್ರಾರ್ಥನೆ ಮಾಡಿದ ಕುಮಾರಿ ಭುವಿ ಸಜ್ಜಂಗದ್ದೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುಮಾರು 60 ಕುಟುಂಬಗಳು ಭಾಗವಹಿಸ್ತೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಮನೆಯಲ್ಲಿ 2-3 ಜನ ಕೇಳ್ತಾ ಇರ್ತಾರೆ ಒಂದು ಮೊಬೈಲ್ ಹಾಕೊಂಡು. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದಿನ ನಮ್ಮ ವೆಬಿನಾರ್ ಮಾರ್ಚ್ ತಿಂಗಳ 22ನೇ ತಾರೀಕು ಆಗುತ್ತೆ. ಆ ದಿನ ನಮ್ಮವರಾದಂತಹ ಶ್ರೀಯುತ ಶಶಿಧರ ಪಾತ್ನಡ್ಕ ಅವರು ಆಹ್ನಿಕ ಎನ್ನುವಂತಹ ವಿಶಿಷ್ಟ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ. ಅವರಿಗೆ ಮತ್ತು ಈ ಎಲ್ಲ ಕಂತುಗಳು ನಿಮಗೆ ಕರಾಡ ಪ್ಲಸ್ ಬ್ಲಾಗ್ ಸ್ಪಾಟ್ ಅಲ್ಲಿ ಲಭ್ಯ ಇವೆ. ಯಾವಾಗ ಬೇಕಾದ್ರೂ ನಾವು ಕೇಳಿಕೊಳ್ಬಹುದು. ಇದು ಒಂದು ಕರಾಡ ವಿಶ್ವ ವೆಬಿನಾರ್ನ ಕೊಡುಗೆ. ಧನ್ಯವಾದಗಳು. ಶುಭರಾತ್ರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.